ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗಾಡ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಾವಿಲ್ ಗೋಡಾರ್ಡ್ ಅವರ ಫೇಮಸ್, ಓಕೆ, ನೀವು ತುಂಬಾ ಜನ ಇದ್ರ ಬಗ್ಗೆ ಕೇಳಿದ್ದೀರಾ. ಓಕೆ, ಸ್ಯಾಟ್ಸ್, ಓಕೆ, ಸ್ಟೇಟ್ ಆಕಿನ್ ಟು ಸ್ಲೀಪ್. ಓಕೆ, ಈ ಒಂದು ಟೆಕ್ನಿಕ್ ನ ನೀವು ಯೂಸ್ ಮಾಡಿದ್ದೇ ಆದ್ರೆ ನೀವು ಕೆಲವೊಂದು ಡಿಸೈರ್ಸ್ ನ ಇನ್ಸ್ಟೆಂಟ್ಲಿ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು. ಓಕೆ, ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋನ ವಾಚ್ ಮಾಡಿ. ಸ್ಯಾಟ್ಸ್ ಅಂದ್ರೆ ಏನು? ಅದ್ರ ಹಿಂದಿನ ಸೈನ್ಸ್ ಏನು? ಓಕೆ, ಇದು ಹೇಗೆ ವರ್ಕ್ ಆಗುತ್ತೆ ನೋಡಿ. ನೀವು ಜಸ್ಟ್ ಬಿಫೋರ್ ಗೋಯಿಂಗ್ ಟು ಬೆಡ್, ಓಕೆ, ಇದನ್ನ ಮಾಡಿದ್ದೇ ಆದ್ರೆ ನಿಮ್ಗೆ ಕೆಲವೊಂದು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಓಕೆ, ಇದು ತುಂಬಾ ಪವರ್ಫುಲ್ ಇರುತ್ತೆ. ಓಕೆ, ಇದನ್ನ ನಾನು ಈ ವಿಡಿಯೋದಲ್ಲಿ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ. ಓಕೆ, ನೀವು ವಾಚ್ ಮಾಡಿ ಮತ್ತೆ ಅದನ್ನ ಅಪ್ಲೈ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಫಾಸ್ಟ್ ರಿಸಲ್ಟ್. ಸೊ ನಾವಿಲ್ ಗೌಡಡ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವಿ ಕ್ರಿಯೇಟ್ ಅವರ್ ರಿಯಾಲಿಟಿ ಥ್ರೂ ಇಮ್ಯಾಜಿನೇಷನ್, ವಿಜುವಲೈಸೇಷನ್. ಒಂದ್ ಬಾರಿ ಏನಾಗುತ್ತೆ ಅಂದ್ರೆ, ಒಬ್ರು ಸ್ಟ್ರಗಲಿಂಗ್, ಫೈನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಮಾಡ್ತಿರ್ತಾರೆ. ಅವ್ರು ನಾವಿಲ್ ಗೌಡನ್ನ ಅಪ್ರೋಚ್ ಮಾಡ್ತಾರೆ. ಅವರಿಗೆ ಈ ಒಂದು ಟೆಕ್ನಿಕ್ ನ ಹೇಳ್ತಾರೆ, ಸಾಸ್ ಟೆಕ್ನಿಕ್ ನ ಹೇಳ್ತಾರೆ. ಓಕೆ, ಅದನ್ನ ಹೇಗೆ ಅಂತ ನಾನು ತಿಳಿಸ್ತೀನಿ. ಸೊ ಅವ್ರು ಏನ್ ಮಾಡ್ತಾರೆ, ಇದನ್ನ ಅಪ್ಲೈ ಮಾಡ್ತಾರೆ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಬೆಡ್, ಓಕೆ, ಅವರು ಜಸ್ಟ್ ಒಂದು ರಿಲ್ಯಾಕ್ಸ್ ಸ್ಟೇಟ್ಗೆ ಹೋಗಿ, ಓಕೆ, ನೀವು ಲಾಸ್ ಸಮ್ ಆಫ್ ಅಮೌಂಟ್, ಓಕೆ, ಮನಿ ಬರ್ತಾ ಇದೆ ಅಂತ ಅದನ್ನ ವಿಜುವಲೈಸ್ ಮಾಡಿ, ಓಕೆ, ಇಮ್ಯಾಜಿನೇಷನ್ ಆಕ್ಟ್ ನ ಮಾಡಿ ಅಂತ ಅವರು ತಿಳಿಸ್ತಾರೆ. ಸೊ ವಿದಿನ್ ಫ್ಯೂ ಡೇಸ್ ಅವ್ರಿಗೆ ಸ್ವಲ್ಪನೇ ಅಮೌಂಟ್ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಹೋಗ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ಲಾಸ್ ಸಮ್ ಆಫ್ ಅಮೌಂಟ್ ಅವ್ರಿಗೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಈ ತರ ತುಂಬಾ ಬೇರೆ ಬೇರೆ ಡಿಸೈನ್ಸ್ ಗಳಿಗೆ ಅವರು ಈ ಒಂದು ಸ್ಯಾಟ್ಸ್ ಟೆಕ್ನಿಕ್ ನ ಹೇಳಿದ್ದಾರೆ. ಓಕೆ, ನಾವ್ ಇದನ್ನ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಇದರ ಇಂದಿನ ಸೈನ್ಸ್ ಏನಂತ ಹೇಳಿದ್ರೆ, ನಾನು ಪ್ರೀವಿಯಸ್ ನಿಮ್ಗೆ ಆಲ್ಫಾ, ಬೀಟಾ, ಥೀಟಾ, ಡೆಲ್ಟಾ ಈ ಸ್ಟೇಟ್ ಗಳ ಬಗ್ಗೆ ಹೇಳಿದೆ. ಸೊ ಇದನ್ನ ಸೈಂಟಿಫಿಕಲಿ ತಿಳ್ಕೊಳ್ಳೋದಾದ್ರೆ ಹೇಗೆ ಅಂತ. ಓಕೆ, ಸೊ ವೆನ್ ಯು ಆರ್ ಗೋಯಿಂಗ್ ಟು ಬೆಡ್, ಓಕೆ, ಬಿಫೋರ್ ಬೆಡ್ ನೀವೇನ್ ಮಾಡ್ತೀರಾ, ಒಂದು ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್ಗೆ ಹೋಗ್ತೀರಾ. ಅಂದ್ರೆ ನೀವು ಮಲಗ್ತಾ ಇದ್ದೀರಾ ಅನ್ಕೊಳ್ಳಿ. ಮಲಗ್ತಾ ಇರ್ಬೇಕಾದ್ರೆ ನಿಮ್ಗೆ ಒಂದು ಕಾನ್ಸಿಯಸ್ನೆಸ್ ಎಚ್ಚರ ಆಗ್ತಿರುತ್ತೆ. ಓಕೆ, ನೀವು ಮಲಗ್ತಾ ಇರ್ಬೇಕಾದ್ರೆ ನಿದ್ರೆ ಬರ್ತಾ ಇರುತ್ತೆ, ಬಟ್ ಸ್ಟಿಲ್ ಕಾನ್ಸಿಯಸ್ನೆಸ್ ಅಲ್ಲಿ ಇರ್ತೀರಾ. ಓಕೆ, ಆ ಒಂದು ಟೈಮ್ ಅಲ್ಲಿ, ಓಕೆ, ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಬ್ರೈನ್ ಏನಿದೆ, ಓಕೆ, ಅದು ಸ್ಲೋ ಥಾಟ್ಸ್ ಗಳು ಪ್ರೊಸೆಸ್ ಆಗ್ತಾ 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 ಏನಾಗುತ್ತೆ, ನಮ್ಮಲ್ಲಿ ಒಂದು ಥೀಟಾ ಸ್ಟೇಟ್ಗೆ ಕನೆಕ್ಟ್ ಆಗ್ತೀವಿ. ಓಕೆ, ಅಂದ್ರೆ ನೀವು ರಿಲ್ಯಾಕ್ಸ್ ಮಾಡ್ತಿರ್ತೀರಾ ಅನ್ಕೊಳ್ಳಿ. ನೀವು ಮಲ್ಬೇಕಾದ್ರೆ ತುಂಬಾ ಆರಾಮದಾಯಕವಾಗಿ ನೀವು ಮಲ್ಗ್ತಾ ಇರ್ಬೇಕಾದ್ರೆ ಕಾನ್ಸಿಯಸ್ ಅಲ್ಲಿ ಇದ್ರೂ ಕೂಡ ಸ್ಲೋಲಿ 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 ಆ ಒಂದು ಮೂವ್ಮೆಂಟ್ ಇಂದ ಯಾವಾಗ ಥೀಟಾ ಸ್ಟೇಟ್ಗೆ ಬರ್ತೀರಾ, ಆವಾಗ ಏನಾಗುತ್ತೆ, ಎಲ್ಲಾ ಆಲೋಚನೆಗಳು ಕಡಿಮೆ ಆಗ್ತಾನೆ ಇರುತ್ತೆ, ಹೌದಲ್ವಾ? ಆಗ ಏನ್ ಮಾಡ್ಬೋದು ಅಂದ್ರೆ, ನೀವು ನಿಮ್ಮ ಒಂದು ಡಿಸೈರ್ ಯಾವುದಿದೆ, ಓಕೆ, ಆ ಒಂದು ಡಿಸೈರ್ ನ ನೀವು ಜಸ್ಟ್ ವಿಜುವಲೈಸ್ ಮಾಡೋದು. ಓಕೆ, ಜಸ್ಟ್ ಇಮ್ಯಾಜಿನ್ ಮಾಡೋದು. ಓಕೆ, ಸಪೋಸ್ ಮನಿ ಬಗ್ಗೆ ಇದ್ರೆ, ಓಕೆ, ನಾನು ಐ ಆಮ್ ಅ ಮನಿ ಮ್ಯಾನ್, ಯು ಆರ್ ರಿಸೀವಿಂಗ್ ಮನಿ. ಓಕೆ, ಸೋ ಮಚ್ ಮನಿ ಯು ಆರ್ ರಿಸೀವಿಂಗ್. ಓಕೆ, ಆ ತರ ತಗೊಬಹುದು. ಅದು ಡ್ರೀಮ್ ಜಾಬ್ ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರೆ, ಓಕೆ, ಆ ಒಂದು ಥಾಟ್ ನ ತಗೊಳ್ಳೋದು. ಓಕೆ, ಆ ಒಂದು ಇಮ್ಯಾಜಿನೇಷನ್, ವಿವಿಡ್ ಇಮ್ಯಾಜಿನೇಷನ್, ಓಕೆ, ಅದನ್ನ ತಗೊಳ್ಳೋದು. ಓಕೆ, ಅಂದ್ರೆ ನೀವು ತಗೊಂತ ತಗೊಂತ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ನಿಮ್ಮೊಂದು ಸಬ್ ಕಾನ್ಸಿಯಸ್ಗೆ ಡೈರೆಕ್ಟ್ ಅಸೋಸಿಯೇಟ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ, ಇದು ಏನಂತ ಹೇಳಿದ್ರೆ, ನಮ್ಮ ಒಂದು ಥೀಟಾ ಸ್ಟೇಟ್ ಏನಿದೆ, ಇದು ಕ್ರಿಯೇಟಿವಿಟಿ, ಇಂಟ್ಯೂಷನ್ಸ್ ಅಥವಾ ನಿಮ್ಮ ಯಾವುದೇ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ನ ಕ್ವಿಕ್ ಆಗಿ ರಿಸೀವ್ ನ ಮಾಡ್ಕೊಳ್ಳುತ್ತೆ ಆ ಒಂದು ಸ್ಟೇಟ್. ಇದು ಸೈನ್ಸ್ ತಿಳಿತಲ್ಲ. ಓಕೆ, ತುಂಬಾ ಸಿಂಪಲ್ ಇದೆ. ಓಕೆ, ಇದನ್ನ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಇಂತಷ್ಟು ದಿನಗಳಂತಾದ್ರೂ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಜಸ್ಟ್ ಒಂದು ಫ್ಯೂ ಟೈಮ್ಸ್ ಕೂಡ ನೀವು ಇದನ್ನ ಮಾಡಿ ನೀವು ಫಾಸ್ಟ್ ರಿಸಲ್ಟ್ಸ್ ನ ಪಡ್ಕೊಬಹುದು. ಓಕೆ, ಬಟ್ ಡಿಪೆಂಡ್ಸ್ ಆನ್ ಯು, ಹೌ ಯು ಅಪ್ಲೈ ಇಟ್. ನೀವು ಮಾಡಿದಾಗ ಕ್ವಶನ್ಸು, ಡೌಟ್ಸು ಎಲ್ಲ ಇರುತ್ತೆ. ಓಕೆ, ಇದನ್ನ ಮಾಡಿದ್ರೆ ನನಗೆ ಹೇಗೆ ಹೇಗೆ ಅಂತ ನಾನು ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕಾಮನ್ ಕ್ವಶನ್ಸ್ಗಳು, ಡೌಟ್ಸ್ ನಿಮ್ಗೆ ಏನೇನು ಇರುತ್ತೆ ಅದನ್ನ. ಓಕೆ, ಬಟ್ ಇವಾಗ ಒಂದೊಂದೇ ತಿಳ್ಕೊಂತ ಹೋಗೋಣ. ಓಕೆ, ಸೊ ನೋಡಿ, ನಮ್ಮದು ಕಾನ್ಸಿಯಸ್ ಮೈಂಡ್ ಅಂತ ಏನಿದೆ, ತುಂಬಾ ಅನಾಲಿಟಿಕಲ್ ಮೈಂಡ್. ಓಕೆ, ತುಂಬಾ ಜಡ್ಜ್ ಮಾಡ್ತಾ ಇರುತ್ತೆ, ಅನಾಲಿಟಿಕಲ್ ಮಾಡ್ತಾ ಇರುತ್ತೆ. ಓಕೆ, ಕ್ವಶನ್ ನ ಮಾಡ್ತಾ ಇರುತ್ತೆ. ಓಕೆ, ಅದಕ್ಕೆ ಹೇಳಿದ್ದು. ಓಕೆ, ನೀವು ಯಾವಾಗ ನೋಡಿ, ಯಾವಾಗ್ಲೂ ಲೆಫ್ಟ್ ಬ್ರೈನ್ ಮತ್ತೆ ರೈಟ್ ಬ್ರೈನ್ ಅಂತ ಹೇಳ್ತೀವಿ. ಓಕೆ, ಲೆಫ್ಟ್ ಬ್ರೈನ್ ಯಾವಾಗ್ಲೂ ಲಾಜಿಕಲಿ. ಓಕೆ, ಅಂದ್ರೆ ಬೈ ಡಿಫಾಲ್ಟ್ ಆಗಿ ಅದು ಕ್ವಶನ್ ಬಂದ್ಬಿಡುತ್ತೆ. ಓಕೆ, ನಾನು ಇದನ್ನ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಅನ್ಕೊಂತಿದಾಗ್ಲೇ ನಿಮ್ಗೆ ಅದು ಕ್ವಶನ್ ಅರೈಸ್ ಆಗ್ಬಿಡುತ್ತೆ. ಹೆಂಗೆ, ಏನು, ಹೇಗ್ ಸಾಧ್ಯ, ಅದರ ಕ್ವಶನ್ ಮಾಡ್ಬಿಡುತ್ತೆ. ಬಟ್ ನಿಮ್ಮೊಂದು ರೈಟ್ ಬ್ರೈನ್ ಇದೆ, ಓಕೆ, ಅದು ಪ್ಯೂರ್ಲಿ, ಓಕೆ, ಒಂದು ಇಮ್ಯಾಜಿನೇಷನ್, ಒಂದು ಕ್ರಿಯೇಟಿವಿಟಿ, ಓಕೆ, ನಿಮ್ಮೊಂದು ಪಾಸಿಟಿವ್ಗೆ ತುಂಬಾ ಹೆಲ್ಪ್ ನ ಮಾಡ್ತಾ ಇರುತ್ತೆ. ಅರ್ಥ ಆಗ್ತಲ್ಲ? ಬಟ್ ಇಲ್ಲಿ ನೀವು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಓಕೆ,
ನಮ್ಮ ಒಂದು ಸಬ್ ಕಾನ್ಷಿಯಸ್‌ಗೆ ರಿಯಾಲಿಟಿ ಯಾವುದು, ಇಮ್ಯಾಜಿನೇಷನ್ ಯಾವುದು, ಅದು ಎರಡನ್ನ ವ್ಯತ್ಯಾಸ ಗೊತ್ತಿರೋದಿಲ್ಲ. ಓಕೆ. ಹಾಗಾಗಿ ನೀವು ಇದನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಸಿಂಪಲ್. ಓಕೆ. ನಿಮ್ಗೆ ಏನ್ ಬೇಕು, ಓಕೆ, ಅದನ್ನ ಫೀಡ್ ಮಾಡ್ತಾ ಹೋಗೋದು. ನೋಡಿ, ಇದು ಸ್ಯಾಡ್ಸ್ ಅಂತ ಹೇಳಿದ್ರೆ, ವಿಜುವಲೈಸೇಷನ್ ಅಂತ ಹೇಳಿದ್ರೆ ಅದೇ ಬೇರೆ, ಬೇರೆ ಟೈಮಲ್ಲಿ ಮಾಡ್ತೀವಲ್ಲ ಅದು ಬೇರೆ, ಇದು ಬೇರೆ ಅಂತ ಅನ್ಕೋ ಅಂತ ಡೌಟ್ ಬರುತ್ತೆ, ಕ್ವಶನ್ ಬರುತ್ತೆ ನಿಮ್ಗೆ. ಓಕೆ. ವಿಜುವಲೈಸೇಷನ್ ಅಂದ್ರೆ ನಿಮ್ಗೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಮಿಂಗ್ ಅಲ್ಲಿ ಮಾಡೋದು ಕೂಡ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ನೈಟ್ ಟೈಮ್ ಅಲ್ಲಿ, ಓಕೆ, ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಏನಂತ ಹೇಳಿದ್ರೆ ತುಂಬಾ ಡೀಪ್ ಸ್ಟೇಟ್ ಅಲ್ಲಿ ಇರ್ತೀರಾ. ನೀವು 10ಗೆ ಮಲಗಿದ್ರೆ 6 ವರೆಗೆ ಏನ್ ಮಾಡ್ತೀರಾ? ಏನು ವರ್ಕ್ ಮಾಡಲ್ಲ, ಹೌದಲ್ವಾ? ಸೊ ಇಲ್ಲಿ ಏನಾಗುತ್ತೆ, ನೀವು ಮಲ್ಗೋಕ್ಕೂ ಮುಂಚೆ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ನ ಹೇಳ್ಕೊಂಡು ಹೋಗ್ತಾ ಇರ್ತೀರಾ, ಅಂದ್ರೆ ಅಫರ್ಮೇಷನ್ಸ್ ಅಥವಾ ವಿಜುವಲೈಸೇಷನ್. ಇಲ್ಲಿ ನಾನು ವಿಜುವಲೈಸೇಷನ್ ಬಗ್ಗೆ ಹೇಳ್ತಿರೋದು, ಇಮ್ಯಾಜಿನೇಷನ್. ಯಾಕಂದ್ರೆ ಸ್ಯಾಡ್ಸ್ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರೋದು. ಓಕೆ. ಸೊ ಇಲ್ಲಿ ನೀವು ಯಾವ್ದನ್ನ, ಓಕೆ, ಎಂಡ್ ಆಫ್ ಯುವರ್ ಡೇ, ಆ ಒಂದು ಥಾಟ್, ಓಕೆ, ಆ ಒಂದು ಇಮ್ಯಾಜಿನಲ್ ಆಕ್ಟ್, ಅದನ್ನ ನೀವು ಪವರ್ಫುಲ್ ಮಾಡಿದ್ದೇ ಆದ್ರೆ, ಓಕೆ, ನಿಮ್ಮ ಸಬ್ ಕಾನ್ಸಿಯಸ್ ಏನ್ ಮಾಡುತ್ತೆ, ಅದನ್ನ ರೀಕಾಲ್ ಮಾಡ್ತಾನೆ ಇರುತ್ತೆ ಆ ಒಂದು ಸ್ಟೇಟ್ ಅಲ್ಲಿ. ಓಕೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸಬ್ ಕಾನ್ಸಿಯಸ್ ಮೈಂಡ್ 24/7 ವರ್ಕ್ ನ ಮಾಡ್ತಾ ಇರುತ್ತೆ. ನಮ್ಮ ಒಂದು ಕಾನ್ಸಿಯಸ್ ಮೈಂಡ್, ನೀವು ಯಾವಾಗ ಒಂದು ಡೀಪ್ ಸ್ಟೇಟ್ ಇಂದ ಅದು ಯಾವಾಗ ಸಬ್ ಕಾನ್ಸಿಯಸ್ ಕನೆಕ್ಟ್ ಆಗುತ್ತೋ, ಸೊ ಇದ್ರ ಕೆಲಸ ಅಲ್ಲಿಗೆ ಮುಗೀತು. ಸೊ ನೀವು ಇದನ್ನ ಅಲ್ಲಿಗೆ ಪಾಸ್ ಮಾಡೋವರೆಗೆ ಇದನ್ನ ಹೇಳ್ತಾ, ಓಕೆ, ನಿಮ್ಮೊಂದು ಡಿಸೈರ್ಸ್ ಏನಿದೆ, ಓಕೆ, ಅದಕ್ಕೆ ಪಾಸಿಟಿವ್ ಸ್ಟೇಟ್ಮೆಂಟ್ ನ ಫೀಡ್ ಮಾಡ್ತಾ ಹೋಗ್ಬೇಕು. ಓಕೆ. ತಿಳಿದಲ್ವಾ? ಜಸ್ಟ್ ಸಿಂಪಲ್. ಇದನ್ನ ನೀವು ಜಾಬ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ನೀವು ಏನೇನು ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅಂತಿದ್ದೀರಾ ಎಲ್ಲದಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ. ಈ ಒಂದು ಸ್ಟೇಟ್ ನ, ಓಕೆ, ನೀವು ಜಸ್ಟ್ ಸಿಂಪಲ್ ಆಗಿ ಟ್ಯಾಪ್ ಮಾಡ್ಬೋದು. ಓಕೆ. ನೀವು ಹೇಳ್ತಾ 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 ಮಲಗಿದಾಗ ಏನಾಗುತ್ತೆ, ನಿಮ್ಮ ಸಬ್ ಕಾನ್ಸಿಯಸ್ಗೆ ಅದು ಪ್ರೋಗ್ರಾಮ್ ಆಗುತ್ತೆ. ಯಾವಾಗ ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ, ಓಕೆ, ಥೀಟಾ ವೇವ್ ಸ್ಟೇಟ್. ಓಕೆ, ನಾನು ಹೇಳ್ತಿರೋದು ಇದನ್ನ ಸಿಂಪಲ್ ಆಗಿ ನಾನು ಹೇಳ್ತೀನಿ, ಆ ಥರ ಮಾಡಿದ್ರೆ ನೀವು ಸಾಕು. ತುಂಬಾ ಏನು ಮಾಡ್ಬೇಕಂತ ಏನಿಲ್ಲ. ಓಕೆ. ಅದನ್ನ ಹೇಳ್ತೀನಿ ಇವಾಗ. ಓಕೆ. ಸೊ ಜಸ್ಟ್ ಒಂದು ಗೈಡೆಡ್ ಮೆಡಿಟೇಷನ್ ತರ ಹೇಳ್ತೀನಿ, ನೀವು ಈಸಿಯಾಗಿ ಕನೆಕ್ಟ್ ಆಗ್ತೀರಾ. ಅದನ್ನ ಅಷ್ಟನ್ನ ಮಾಡಿದ್ರೆ ಸಾಕು. ಇಲ್ಲಿ ನೀವು ಕಾನ್ಸಿಯಸ್ ಆಗಿ ನೀವು ಮಲಗ್ತಾ ಇರ್ತೀರಾ ಅನ್ಕೊಳ್ಳಿ. ಕಾನ್ಸಿಯಸ್ ಆಗಿ ನೀವು ಡೀಪ್ ರಿಲ್ಯಾಕ್ಸ್ ಸ್ಟೇಟಿಂಗ್ ಗೆ ಬಂದ್ರಿ, ನೀವು ಆರಾಮಾಗಿ ಮಲಗ್ತಾ ಇದ್ದೀರಾ. ಮಲಗಬೇಕಾದ್ರೆ ನೀವು ಆ ಕೊನೆಯ ಏನು ಥಾಟ್ಸ್ ಗಳೇನಿದೆ, ಓಕೆ, ಕೊನೆಯ ಏನು ವಿಜುವಲ್ಸ್ ಏನಿದೆ, ಅದನ್ನ ನೀವು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿ ಕೊಡ್ತಾ ಬರ್ಬೇಕು. ಓಕೆ. ನಿಮ್ಮೊಂದು ಬಿಸ್ನೆಸ್ ಇರ್ಬೋದು, ನಿಮ್ಮೊಂದು ಜಾಬ್ ಇರ್ಬೋದು, ಅಥವಾ ನಿಮ್ಮೊಂದು ಏನು ರಿಲೇಶನ್ಶಿಪ್ ಇರ್ಬೋದು, ಯಾವುದೇ ಒಂದು ಸಣ್ಣ ಡಿಸೈರ್ಸ್ ಇಂದ ದೊಡ್ಡ ಡಿಸೈರ್ಸ್ ವರೆಗೆ ನಿಮ್ದು ಏನಿದೆ ಅದನ್ನ ಫೀಡ್ ಮಾಡ್ತಾ 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 ಏನಾಗುತ್ತೆ, ಅದು ಡೈರೆಕ್ಟ್ ಆಗಿ ನಿಮ್ಮೊಂದು ಸಬ್ ಕಾನ್ಸಿಯಸ್ಗೆ ಅಸೋಸಿಯೇಟೆಡ್ ಆಗುತ್ತೆ. ಓಕೆ. ಆದಾಗ ಏನಾಗುತ್ತೆ, ನಿಮ್ಮ ಏನ್ ಹೋಲ್ ಅವರ್ಸ್ ಏನಿದೆ, ಓಕೆ, 10 to 6, ಓಕೆ, 10 to 6 ಅಂತ ಅನ್ಕೊಳ್ಳಿ, ಅಲ್ಲಿವರೆಗೂ ಅದು ರಿಪೀಟೆಡ್ ಅದು ಸಬ್ ಕಾನ್ಸಿಯಸ್ ತಗೊಳ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಅದು ಪ್ರೋಗ್ರಾಮ್ ಆಗ್ತಾನೆ ಇರುತ್ತೆ. ಓಕೆ. ದಟ್ಸ್ ದ ಸ್ಪೆಷಲ್ ಆಫ್ ಸ್ಯಾಟ್ಸ್. ಓಕೆ. ಅದಕ್ಕೇನೆ ಅದು ಫಾಸ್ಟ್ ರಿಸಲ್ಟ್ಸ್ ನ ಕೊಡೋದು. ಓಕೆ. ಅಂದ್ರೆ ಇದ್ರ ಮೇಲೆ ಅದು ವರ್ಕ್ ಮಾಡುತ್ತೆ ತುಂಬಾನೇ. ಅರ್ಥ ಆಗ್ತಲ್ಲ? ಸೈನ್ಸ್ ಅರ್ಥ ಮಾಡ್ಕೊಳ್ಳಿ. ಓಕೆ. ಸೈನ್ಸ್ ಏನು ಇಲ್ಲಿ, ನಾವು ಯಾವಾಗ ಒಂದು ಡೀಪ್ ರಿಲ್ಯಾಕ್ಸ್ ಸ್ಟೇಟ್ಗೆ ಹೋಗ್ತೀವಿ, ಓಕೆ, ಜಸ್ಟ್ ಸಿಂಪಲ್. ನೀವು ಡೀಪ್ ರಿಲ್ಯಾಕ್ಸ್ ಸ್ಟೇಟ್ಗೆ ಹೋಗ್ಬೇಕಂತ ಹೇಳಿದ್ರೆ ಜಸ್ಟ್ ಏನು ಒಂದು ಬ್ರೆತ್ ಎಕ್ಸರ್ಸೈಸ್ ನ ಮಾಡಿಸಿ. ಓಕೆ. ಇನ್ಹೇಲ್ ಮಾಡಿ, ಹೋಲ್ಡ್ ಮಾಡಿ, ಎಕ್ಸೆಲ್ ಮಾಡಿ, ಈ ತರ ಮಾಡಿದ್ರೆ ಸಾಕು. ಓಕೆ. ಮಲ್ಗೋ ಟೈಮಲ್ಲಿ, ಓಕೆ, ಮಲ್ಗೋ ಟೈಮಲ್ಲಿ ನೀವೇನ್ ಮಾಡ್ತೀರಾ, ಸುಮ್ಮನೆ ಹಾಗೆ ಮಲಗ್ಬಿಡ್ತೀರಾ. ಏನೇನೋ ಥಾಟ್ಗಳು ಎಂಟೈರ್ ಡೇ ಏನೇನೋ ನಡೆದಿರುತ್ತೆ, ಆ ವಿಷಯಗಳನ್ನ ನಿಮ್ ತಲೆಯಲ್ಲಿ ಹಾಕೊಂಡು ಮಲಗ್ಬಿಡ್ತೀರಾ. ಸೊ ಬಿಕಾಸ್ ಆಫ್ ದಟ್ ಯು ಆರ್ ಫೇಸಿಂಗ್ ನೆಕ್ಸ್ಟ್ ಡೇ ಪ್ರಾಬ್ಲಮ್ಸ್. ಓಕೆ. ಅಂದ್ರೆ ನಿಮ್ಮ ಒಂದು ಕೆಲವು ನೋಡಿ, ನೀವು ತುಂಬಾ ಜನ ಕೇಳ್ತೀರಾ, ಓಕೆ, ನನ್ಗೆ ಯಾಕೆ, ನಾನು ಡೇ ಎಲ್ಲ ಎಂಟೈರ್ ಡೇ ಎಲ್ಲ ಮಾಡಿರ್ತೀನಿ, ಬಟ್ ನನ್ಗೆ ಯಾಕೆ ರಿಸಲ್ಟ್ ಸಿಗ್ತಿಲ್ಲ ಅಂತ ನಿಮ್ ಕ್ವಶನ್ ಇದೆ ಕೆಲವ್ರಿಗೆ, ಹೌದಲ್ವಾ? ಇಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಈ ದಿನ 3D ಯಲ್ಲಿ ಏನೇನ್ ನಡೀತು ಆ ಒಂದು ಇನ್ಸಿಡೆಂಟ್ ಗಳನ್ನ ನೀವೇನ್ ಮಾಡ್ತೀರಾ, ಮನನ ಮಾಡ್ತೀರಾ. ಮನನ ಅಂದ್ರೆ ಹೇಗಾಗುತ್ತೆ, ಈಗ ಮಲಗ್ತೀರಲ್ವಾ, ನೀವು ಮಲಗ್ಬೇಕಾದ್ರೆ ನಿಮ್ಗೆ ಏನೇನ್ ಆಗಿಲ್ಲ, ಓಕೆ, ಲಾಜಿಕಲ್ ಆಗಿ ಬೈ ಡಿಫಾಲ್ಟ್ ಆಗಿ ಏನ್ ಬರುತ್ತೆ, ಯಾಕಂದ್ರೆ ನಿಮ್ ಕಾನ್ಸಿಯಸ್ ಅಲ್ಲಿ ಇರ್ತೀರಾ. ಕಾನ್ಸಿಯಸ್ ಮೈಂಡ್ ಏನ್ ಮಾಡ್ತಾ ಇರುತ್ತೆ, ರಿಪೀಟ್ ಆಗಿ ಹೇಳ್ತಿರುತ್ತೆ, ಓ ಈ ಕೆಲಸ ಆಗ್ಲಿಲ್ಲ, ಓಕೆ, ನಾನು ಅಫರ್ ಮಾಡ್ತಿದ್ದೀನಿ, ರಿಸಲ್ಟ್ಸ್ ಬರ್ತಿಲ್ಲ, ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲಲ್ಲ, ಏನ್ ಮಾಡೋದು, ಏನು ಇದು ಒಂದು ತಿಳಿತಾ ಇಲ್ವಲ್ಲ, ಅಥವಾ ಬೇರೆ ಏನಾದ್ರು ಎಮೋಷನ್ಸ್ ಗಳು, ನೆಗೆಟಿವ್ ಎಮೋಷನ್ಸ್, ಅವ್ರು ಹಿಂಗಂದ್ರು, ಈ ತರ ನಡೀತು, ಏನು ಆ ಒಂದು ಎಮೋಷನ್ನೇ ಹಾಕೊಂಡು ನೀವು ಮಲಗಿದಾಗ ಏನಾಗುತ್ತೆ, ನೆಕ್ಸ್ಟ್ ಡೇಗೆ ಸೇಮ್ ಅದೇ ಪ್ರೋಗ್ರಾಮ್ ಆಗುತ್ತೆ. ಓಕೆ. ಅಂದ್ರೆ ನಿಮ್ಗೆ ಏನು ಇವಾಗ 8 hours ಏನಿದೆ ಅದೇ ಪ್ರೋಗ್ರಾಮ್ ಆಗ್ತಾ ಇರುತ್ತೆ. ಆ ಪ್ರೋಗ್ರಾಮ್ ಆದಾಗ ನೆಕ್ಸ್ಟ್ ಅದೇ ರೇಡಿಯೇಟ್ ಆಗಿರುತ್ತೆ. ಓಕೆ. ನಿಮ್ಗೆ ಗೊತ್ತಿಲ್ಲ, ನೀವು ಕಾನ್ಸಿಯಸ್ ಅಲ್ಲಿ ಇರ್ಬೇಕಾದ್ರೆ ನೀವೆಲ್ಲರೂ ಹೇಳ್ತೀರಾ, ಓಕೆ, ನಾನು ಅಫರ್ಮ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ನನ್ಗೆ ಯಾಕೆ ರಿಸಲ್ಟ್ಸ್ ಇಲ್ಲ, ಕೆಲವೊಂದು ಟೆಕ್ನಿಕ್ ನ ಫಾಲೋ ಮಾಡ್ತೀನಿ, ಯಾಕೆ ರಿಸಲ್ಟ್ಸ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಮಿಸ್ಟೇಕ್ ಆಗ್ತಿರೋದು. ಓಕೆ. ಅಂದ್ರೆ ಸ್ಯಾಟ್ಸ್ ಅಷ್ಟು ಪವರ್ಫುಲ್. ಓಕೆ.
ಸೊ ನೀವು ಯಾವಾಗೂ ಮಲ್ಗೋಕ್ಕೂ ಮುಂಚೆ ದಯವಿಟ್ಟು ಓಕೆ ನೀವು ಒಂದು ಒಳ್ಳೆ ಪಾಸಿಟಿವ್ ಸ್ಟೇಟ್ಮೆಂಟ್‌ನಷ್ಟೇ ನೀವು ರೀಕಾಲ್‌ನ ಮಾಡಿ, ಅಫರ್ಮ್‌ನ ಮಾಡಿ, ವಿಜುವಲೈಸ್‌ನ ಮಾಡಿ. ಓಕೆ. ಅರ್ಥ ಆಗ್ತಲ್ಲ? ಇದನ್ನ ಮಾಡಿ ಡೆಫಿನೈಟ್ಲಿ ಯು ವಿಲ್ ಸಿ ದ ಬೆಸ್ಟ್ ರಿಸಲ್ಟ್ಸ್. ಅಂದ್ರೆ ಪಾಸಿಟಿವ್ ಅಷ್ಟೇ ನಿಮ್ಗೆ ಫೀಡ್ ಆಗ್ತಾ ಇರೋದ್ರಿಂದ ಓಕೆ ನಿಮ್ಗೆ ನಿಮ್ಮ ರಿಸಲ್ಟ್ಸ್ ಕೂಡ ಪಾಸಿಟಿವ್ ಇರುತ್ತೆ. ಇದನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಓಕೆ ನಿಮ್ಮೊಂದು ಕೆಲವು ಕ್ವಶನ್ಸ್‌ಗಳನ್ನ ನಾನು ಇಲ್ಲೇ ಕ್ಲಿಯರ್ ಮಾಡ್ಬಿಡ್ತೀನಿ. ಓಕೆ ಅಂದ್ರೆ ವೆರಿ ಕಾಮನ್ ಕ್ವಶನ್ಸ್ ಏನೇನಿದೆ ಅದನ್ನ ನಿಮ್ಗೆ ಇಲ್ಲೇ ಕ್ಲಿಯರ್ ಮಾಡ್ಬಿಡ್ತೀನಿ. ಓಕೆ ಎಂಡ್ ಆಫ್ ದಿಸ್ ವಿಡಿಯೋ ಓಕೆ ನಾವೊಂದು ಗೈಡೆಡ್ ಮೆಡಿಟೇಷನ್ ಮಾಡೋಣ. ಓಕೆ ಸ್ಯಾಟ್ಸ್ ಗೈಡೆಡ್ ಮೆಡಿಟೇಷನ್. ಸೊ ಹೇಗೆ ನೀವು ಕನೆಕ್ಟ್ ಆಗ್ಬೋದು, ಹೇಗೆ ನೀವು ನಿಮ್ಮೊಂದು ಡಿಸೈನ್ ನ ಪಡ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇದೆ. ಓಕೆ ಏನ್ ಪ್ರಶ್ನೆ ಇದೆ ಅಂತ ಹೇಳಿದ್ರೆ ವಿಜುವಲೈಸೇಷನ್. ಓಕೆ ವಾಟ್ ಇಫ್ ಐ ಕ್ಯಾಂಟ್ ವಿಜುವಲೈಸ್ ಕ್ಲಿಯರ್ಲಿ. ಓಕೆ ನಾನು ಕ್ಲಿಯರ್ಲಿ ವಿಜುವಲೈಸ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡೋದು. ಓಕೆ ನಾನು ವಿಜುವಲೈಸ್ ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಆ ಪಿಕ್ಚರ್ ಬರಲ್ಲ. ತುಂಬಾ ಜನ ಇದನ್ನ ಹೇಳ್ತೀರಾ. ಓಕೆ ನನ್ಗೆ ಅಫರ್ಮೇಶನ್ ಬೆಸ್ಟ್ ವಿಜುವಲೈಸ್ ಅಂದ್ರೆ ನನ್ಗೆ ಆಗೋದಿಲ್ಲ, ಅದು ಮಾಡಕ್ ಆಗೋದಿಲ್ಲ ಅಂತ. ಓಕೆ ಬಟ್ ಇಲ್ಲಿ ನೋಡಿ ಪಿಕ್ಚರ್ ಇಸ್ ಮೋರ್ ಪವರ್ಫುಲ್. ಓಕೆ ಇಲ್ಲಿ ನಿಮ್ಗೆ ಆ ಒಂದು ಪಿಕ್ಚರ್ ನ ಕೊಡ್ತಾ ಬನ್ನಿ. ಓಕೆ ಈಗ ನೋಡಿ ಮೆಂಟಲ್ ಇಮೇಜ್. ಓಕೆ ನೀವು ಯಾವ್ದು ನೋಡಿ ನಿಮ್ಗೆ ನಿಮ್ ಇಮೇಜ್ ಬರೋದಿಲ್ಲ, ಯಾರನ್ನೋ ಒಬ್ರು ನೀವು ನೋಡ್ಬೇಕಾದ್ರೆ ಅವ್ರ ಇಮೇಜಸ್ ಬರ್ತಾ ಇರುತ್ತೆ. ಓಕೆ ನಿಮ್ಗೆ ನಿಮ್ ಫ್ಯಾಮಿಲಿ ಬೇರೆ ಮೆಂಬರ್ಸ್ ಇಮೇಜ್ ಬರುತ್ತೆ, ಅಥವಾ ನಿಮ್ ಫ್ರೆಂಡ್ಸ್ ಇಮೇಜ್ ಬರುತ್ತೆ, ಯಾರಾದ್ರೂ ಸೆಲೆಬ್ರಿಟಿ ಅಂದ ತಕ್ಷಣ ಅವ್ರ ಇಮೇಜ್ ಬರುತ್ತೆ. ಬಟ್ ನೀವು ನಿಮ್ದೇ ಇಮೇಜ್ ಬರೋದಿಲ್ಲ, ನಿಮ್ಗೆ ಸೆಲ್ಫ್ ಇಮೇಜ್. ಓಕೆ ಸೊ ಇಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ ವಿಜುವಲೈಸ್ ನ ಮಾಡಕ್ ಆಗಲ್ಲ ಅಂತ ಅಂದಾಗ ಓಕೆ ನಿಮ್ಮದೇ ಒಂದು ಮಿರರ್ ಅಲ್ಲಿ ನಿಮ್ಮದೇ ಒಂದು ಪ್ರತಿಬಿಂಬನ ನೋಡಿ. ಓಕೆ ಸಾಧ್ಯ ಆದಷ್ಟು ಇದನ್ನ ಮಾಡಿ. ಓಕೆ ನಿಮ್ಮನ್ನ ನೀವು ನೋಡ್ಕೊಂಡು ಪೂರ್ತಿಯಾಗಿ ಅಬ್ಸರ್ವ್ ನ ಮಾಡ್ಬೇಕು. ಓಕೆ ನಿಮ್ಮೊಂದು ಐಸ್, ನಿಮ್ಮೊಂದು ನೋಸ್, ನಿಮ್ಮೊಂದು ಇಯರ್ಸ್, ನೀವು ಮಾತಾಡೋ ಶೈಲಿ, ನಿಮ್ ಫುಲ್ ಇಮೇಜ್ ನ ನೋಡಿದ್ರೆ ತುಂಬಾ ಒಳ್ಳೇದು. ಓಕೆ ನಿಮ್ಮ ಒಂದು ಪೂರ್ತಿ ಶರೀರ ಏನಿದೆ ಅದೊಂದು ಅದೊಂದು ಬಾಡಿನ ನೀವು ಅಬ್ಸರ್ವ್ ಮಾಡಿದಾಗ ಓಕೆ ನಿಮ್ಗೊಂದು ಕ್ಲಿಯರ್ ಒಂದು ನಿಮ್ಮದೇ ಒಂದು ಪ್ರತಿಬಿಂಬ ನಿಮ್ಮೊಂದು ಸಬ್ ಕಾನ್ಸಿಯಸ್ ಅಲ್ಲಿ ಇಂಪ್ರಿಂಟ್ ಆಗುತ್ತೆ. ಓಕೆ ಬಟ್ ಇಲ್ಲಿ ಈಗ ನಿಮ್ಮೊಂದು ಡಿಸೈರ್ ಇದೆ ಅನ್ಕೊಳ್ಳಿ. ಓಕೆ ನಿಮ್ಮೊಂದು ಡಿಸೈರ್ ನ ಹೇಗೆ ವಿಜುವಲೈಸ್ ಮಾಡೋದು. ಓಕೆ ಮನಿ ಬಗ್ಗೆ ಅಂತ ಹೇಳಿದೆ. ಓಕೆ ಮನಿ ಆದ್ರೆ ಹೇಗೆ ವಿಜುವಲೈಸ್ ಮಾಡೋದು ಅಂದ್ರೆ ನೀವು ಯಾವಾಗ್ಲೂ ನೋಡಿ ಇವಾಗ ನಾನು ಏನೋ ಮನಿನ ರಿಸೀವ್ ಮಾಡ್ಕೊಂತಾ ಇದ್ದೀನಿ ಅಂತ ಹೇಳಿದ್ರೆ ನಾನೇ ರಿಸೀವ್ ಮಾಡ್ಕೊತೀನಿ ಅನ್ನೋದು ನಿಮ್ಗೆ ಬರ್ಬೇಕು. ಸುಮ್ನೆ ನೀವು ತುಂಬಾ ಜನ ಅನ್ಕೊಂತೀರಾ ಮನಿ ರಿಸೀವ್ ಮಾಡ್ಕೊಂತಾ ಇದ್ದೀರಾ ಅನ್ಕೊಳ್ತೀವಿ, ಯಾರ್ದೋ ಮನಿ ರಿಸೀವ್ ಮಾಡ್ಕೊಂಡಿದ್ರೆ ಮತ್ತೆ ಯಾರಿಗೋ ಕಳಿಸ್ತಿರ್ತೀರಾ. ಆದ್ರೆ ಹಂಗ್ ಮಾಡ್ಬಾರ್ದು. ಓಕೆ ನೀವು ಯಾವಾಗ್ಲೂ ವಿಜುವಲೈಸ್ ನ ಮಾಡ್ಬೇಕಂತ ಹೇಳಿದ್ರೆ ನಂದೇ ಅಮೌಂಟ್ ನಾನು ರಿಸೀವ್ ಮಾಡ್ಕೊಂತಾ ಇದ್ದೀನಿ, ಇದು ನಂದೇ ಮನಿ ಅಂತಾನೆ ನೀವು ರಿಸೀವ್ ಮಾಡ್ಕೊಬೇಕು. ಇದು ತುಂಬಾನೇ ಒಳ್ಳೇದು ಇದು ನಿಮ್ಗೆ ಬೆಸ್ಟ್ ಕೂಡ ಹೌದು. ಬಿಕಾಸ್ ಕೆಲವ್ರು ಏನ್ ಮಾಡ್ತಾರೆ, ನೀವು ವಿಜುವಲೈಸ್ ಮಾಡಿರ್ತೀರಿ, ನೆಕ್ಸ್ಟ್ ಡೇ ಯಾರ್ದು ಅಮೌಂಟ್ ಬರುತ್ತೆ, ಇಲ್ಲ ನಾನು ಕೌಂಟ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಯಾರ್ದು ಅಮೌಂಟ್ ಕೌಂಟ್ ಮಾಡ್ತಿರ್ತೀರಾ, ಮತ್ತೆ ಯಾರಿಗೂ ಕೊಡ್ತೀರಾ, ಮತ್ತೆ ಯಾರಿಗೂ ಟ್ರಾನ್ಸ್ಫರ್ ಮಾಡ್ತೀರಾ. ಅಂದ್ರೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮನಿ ಇರ್ಬೋದು ಅಥವಾ ಬೇರೆ ಯಾವ್ದೋ ಸೋರ್ಸ್ ಇಂದ ನಿಮ್ಗೆ ಬರೋದು ನಿಮ್ಗೆ ಅಂತಾನೆ ಬರೋ ರೀತಿ ನೀವು ವಿಜುವಲೈಸ್ ಮಾಡ್ಬೇಕು. ಅಂದ್ರೆ ನಿಮ್ದೇ ಚಿತ್ರಣವನ್ನ ನೀವು ನೋಡ್ಬೇಕು. ಓಕೆ ಸೊ ಇದನ್ನ ಫಾಲೋ ಅಪ್ ಮಾಡಿ. ಇಲ್ಲಿ ಟಿಪ್ಸ್ ಏನಂತ ಹೇಳಿದ್ರೆ ನಿಮ್ಗೆ ಯಾವಾಗ ವಿಜುವಲೈಸ್ ಬರೋದಿಲ್ವೋ, ಓಕೆ ವಿಜುವಲೈಸೇಷನ್ ಬರೋದಿಲ್ವೋ ಜಸ್ಟ್ ಫೀಲ್ ನ ಮಾಡಿ. ಓಕೆ ಜಸ್ಟ್ ಫೀಲ್ ಅಂತ ಹೇಳಿದ್ರೆ ಇವಾಗ ನೋಡಿ ನೀವು ಏನು ವಿಜುವಲೈಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಮೂಮೆಂಟ್ ಓಕೆ ನನಗೆ ಇವಾಗ ಅಮೌಂಟ್ ಬಂದಿದೆ, ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಹ್ಯಾಪಿಯಾಗಿ ಫೀಲ್ ಮಾಡಿ. ಓಕೆ ನೀವು ಫೀಲ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಅದೊಂದು ಭಾವ ಕ್ರಿಯೇಟ್ ಆಗುತ್ತೆ. ಓಕೆ ಓಹ್ ನನಗೆ ರಿಸೀವ್ ಆಗಿದೆ, ನನಗೆ ರಿಸೀವ್ ಆಗಿದೆ ಅಂತ. ಓಕೆ ನಿಮ್ಗೆ ಯಾರ್ಯಾರಿಗೆ ವಿಜುವಲೈಸೇಷನ್ ಪಿಕ್ಚರೈಸೇಷನ್ ಬರ್ತಿಲ್ಲ ಅಂತ ಅನ್ಕೊಂಡ್ರೆ ಅವರು ಈ ತರ ಜಸ್ಟ್ ಫೀಲ್ ನ ಮಾಡಿ, ದಟ್ಸ್ ಎನಫ್. ಓಕೆ ನೀವು ಫೀಲ್ ಮಾಡಿದಾಗ ನಿಮ್ಗೆ ಇಮಿಡಿಯೇಟ್ ಆಗಿ ಅದು ಕನೆಕ್ಟ್ ಆಗುತ್ತೆ. ಅರ್ಥ ಆಗ್ತಿಲ್ಲ. ಜೊತೆಗೆ ನೀವು ಅಫರ್ಮೇಷನ್ ಕೂಡ ಹೇಳ್ಕೊಬಹುದು. ಓಕೆ ಐ ಆಮ್ ಮನಿ ಮ್ಯಾಗ್ನೆಟ್. ಓಕೆ ಐ ಆಮ್ ಸೋ ಮಚ್ ಹ್ಯಾಪಿ ಬಿಕಾಸ್ ಐ ಗಾಟ್ ಸೋ ಮಚ್ ಮನಿ, ಐ ಗಾಟ್ ಸೋ ಮಚ್ ಮನಿ, ಐ ಗಾಟ್ ಸೋ ಮಚ್ ಮನಿ, ಐ ರಿಸೀವ್ ಸೋ ಮಚ್ ಮನಿ, ಐ ರಿಸೀವ್ ಸೋ ಮಚ್ ಮನಿ. ಓಕೆ ಅಂದ್ರೆ ಈ ತರ ಹೇಳ್ಕೊಬಹುದು. ಓಕೆ ಅರ್ಥ ಆಗ್ತಲ್ಲ. ಅಂದ್ರೆ ನೀವು ಜಸ್ಟ್ ಸಿಂಪಲ್ ಆಗಿ ಈ ರೀತಿ ಅಫರ್ಮೇಷನ್ ಕೂಡ ಹೇಳ್ಕೊಬಹುದು. ಓಕೆ ಐ ಆಮ್ ರಿಸೀವಿಂಗ್ ಮನಿ ಫ್ರಮ್ ಎವ್ರಿವೇರ್. ಓಕೆ ಮನಿ ಕಮ್ಸ್ ಟು ಮೀ ಈಸಿಲಿ, ಎಫರ್ಟ್ಲೆಸ್ಲಿ. ಈ ತರ ಹೇಳ್ಕೊಂಡ್ರು ಕೂಡ ಆಯ್ತು. ಓಕೆ ಐ ಆಮ್ ಸೋ ಹ್ಯಾಪಿ ದಟ್ ಐ ಗಾಟ್ ಮೈ ಮನಿ, ಐ ಆಮ್ ಸೋ ಹ್ಯಾಪಿ ದಟ್ ಐ ಗಾಟ್ ಮೈ ಮನಿ, ಐ ಆಮ್ ಸೋ ಹ್ಯಾಪಿ ದಟ್ ಐ ಗಾಟ್ ಮೈ ಮನಿ. ಈ ತರ ಹೇಳ್ಕೊಂಡ್ರು ಸಾಕು. ಓಕೆ ಕೆಲವೊಂದು ಅಫರ್ಮೇಷನ್ ಕೂಡ ಬೇಕಂದ್ರೆ ಹೇಳ್ಕೊಬಹುದು. ಐ ಆಮ್ ಮನಿ ಮ್ಯಾಗ್ನೆಟ್ ಅಂತ ಹೇಳ್ಕೊಬಹುದು. ಅಥವಾ ಹಣವು ಎಲ್ಲಾ ಮೂಲಗಳಿಂದ ಬರ್ತಾ ಇದೆ, ನನಗೆ ಅತಿ ಸುಲಭವಾಗಿ ಬರ್ತಾ ಇದೆ. ಓಕೆ ಈ ರೀತಿ ಅಫರ್ಮೇಷನ್ ಕೂಡ ನೀವು ಹೇಳ್ಕೊಬಹುದು. ಜೊತೆಗೆ ನಿಮ್ಗೆ ಆಲ್ರೆಡಿ ಬಂದಿದೆ ಅನ್ನೋದನ್ನ ನೀವು ಜಾಸ್ತಿ ತಗೊಳ್ಳಿ. ಓಕೆ ನನ್ಗೆ ಆಲ್ರೆಡಿ ರಿಸೀವ್ ಆಗಿದೆ ಅನ್ನೋ ಒಂದು ನನ್ಗೆ ಆಲ್ರೆಡಿ ಅದು ರಿಸೀವ್ ಆಗಿದೆ ಅನ್ನೋ ಒಂದು ಭಾವನ ತಗೊಳ್ಳಿ. ಓಕೆ ಅಂದ್ರೆ ಯಾರಿಗೆಲ್ಲ ವಿಜುವಲೈಸ್ ಮಾಡೋಕ್ಕಾಗಲ್ವೋ ಯು ಕ್ಯಾನ್ ಹ್ಯಾವ್ ದಟ್ ಫೀಲಿಂಗ್. ಓಕೆ ನನ್ಗೆ ಆಲ್ರೆಡಿ ರಿಸೀವ್ ಆಗಿದೆ. ಓಕೆ ಅಂದ್ರೆ ನಿಮ್ ಸಬ್ ಕಾನ್ಸಿಯಸ್ ನೋಡಿ ಪಿಕ್ಚರೈಸೇಷನ್ ನ ತಗೊಳುತ್ತೆ, ಅಸಂಪ್ಷನ್ ನ ತಗೊಳುತ್ತೆ, ಅಫರ್ಮೇಷನ್ ಕೂಡ ತಗೊಳುತ್ತೆ, ಪಿಕ್ಚರೈಸೇಷನ್ ಓಕೆ ವಿಜುವಲೈಸೇಷನ್, ಇಮ್ಯಾಜಿನೇಷನ್ ಅದನ್ನು ಕೂಡ ತಗೊಳುತ್ತೆ. ಓಕೆ ಜೊತೆಗೆ ನಿಮ್ಮೊಂದು ಎಮೋಷನ್ಸ್ ಫೀಲಿಂಗ್ಸ್ ಕೂಡ ಅದು ತಗೊಳುತ್ತೆ, ಅದು ಕನೆಕ್ಟ್ ಆಗಿರುತ್ತೆ. ಇದು ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇರುತ್ತೆ. ಓಕೆ ಸೊ ದಟ್
ನೀವು ಯಾವ್ದಾದನ್ನ ಮಾಡಿ, ಬಟ್ ಇಲ್ಲಿ ಯಾರಿಗೂ ವಿಜುವಲೈಸ್ ಮಾಡಕ್ ಆಗ್ತಿಲ್ಲ ಅಂತ ಇದೀರಾ, ಓಕೆ, ಅವರು ಜಸ್ಟ್ ಅದೊಂದು ಫೀಲ್ ನ ಮಾಡಿ, ಓಕೆ. ಸಾಧ್ಯ ಆದಷ್ಟುನು ನೀವು ಆ ಒಂದು ವಿಸುವಲ್ ಇದೆ ಅಲ್ವಾ ನಿಮ್ಗೆ, ನಿಮ್ ಮನೆ ನೋಡ್ತಾನೆ ಇರ್ತೀರಾ, ಕಾನ್ಸಿಯಸ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಯಾರ್ಯಾರಿಗೆ ಏನು ಪಿಕ್ಚರ್ ಬರ್ತಿಲ್ಲ ಅನ್ನೋದು, ಓಕೆ, ಮನಿ, ಓಕೆ, ನಾನು ನೋಡ್ತಾ ಇದ್ದೀನಿ, ಕಾನ್ಸಿಯಸ್ ಆಗಿ ನೋಡಿ. ನೀವು 2-3 ಬಾರಿ ಕಾನ್ಸಿಯಸ್ ನೋಡಿದಾಗ ನಿಮ್ಗೆ ಡೆಫಿನೆಟ್ಲಿ ನೆಕ್ಸ್ಟ್ ವಿಜುವಲೈಸೇಷನ್ ಮಾಡಕ್ಕೆ ಸಾಧ್ಯ ಆಗುತ್ತೆ ನೀವು ಇದ್ದಾಗ, ಓಕೆ. ನಿಮ್ದೇ ಬಿಂಬನ, ಓಕೆ, ನೀವೇ ಎತ್ಕೊಂಡು ನೀವೇ ಒಂದು ಮನಿನ ರಿಸೀವ್ ಮಾಡ್ಕೊಳ್ಳೋ ತರ ಫೀಲ್ ಮಾಡ್ಕೊಂಡ್ರೆ ಸಾಕು. ಡೆಫಿನೆಟ್ಲಿ ನೀವು 2-3 ಬಾರಿ ಪ್ರಯತ್ನ ಮಾಡಿದಷ್ಟು ನಿಮ್ಗೆ ಈಸಿಯಾಗಿ ನಾವು ಆಮೇಲೆ ಕನೆಕ್ಟ್ ಆಗ್ಬಿಡ್ತೀರಾ, ಓಕೆ. ದಟ್ಸ್ ಸಿಂಪಲ್. ನಿಮ್ಮಲ್ಲಿ ಕೆಲವರು ಅದೃಷ್ಟವಂತರು ಇದ್ದೀರಾ, ಓಕೆ. ಅವ್ರಿಗೆ ಏನಂತ ಹೇಳಿದ್ರೆ, ಊಟ ಮಾಡಿ ಜಸ್ಟ್ ಇನ್ನೇನ್ ಬೆಡ್ ಹೋಗ್ತಿದಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಜಸ್ಟ್ ಹಾಗೇನೆ ಮಲಗ್ಬಿಡ್ತಾರೆ ಕ್ವಿಕ್ ಆಗಿ, ಓಕೆ. ಸೊ ಇವ್ರಿಗೇನು, ಓಕೆ, ಈ ತರ ಏನಾದ್ರು ಮಾಡಿದ್ರೆ ಪ್ರಾಬ್ಲಮ್, ಓಕೆ. ಅಂದ್ರೆ ಇದಕ್ಕೆ ಮ್ಯಾನಿಫೆಸ್ಟೇಷನ್ಗೆ ನಾನು ಹೇಳ್ತಿರೋದು, ಓಕೆ. ಅಂದ್ರೆ ನಾನು ಜಸ್ಟ್ ಕ್ವಿಕ್ ಆಗಿ ಮಲಗ್ಬಿಡ್ತೀನಿ, ಓಕೆ, ಅದು ನನ್ನ ಸಬ್ ಕಾನ್ಸಿಯಸ್ ಅಬ್ಸರ್ವ್ ಆಗುತ್ತಾ ಇಲ್ವಾ ಅನ್ನೋದು ನಿಮ್ಮೊಂದು ಕ್ವಶನ್ ಇರುತ್ತೆ, ಓಕೆ. 100% ಆಗುತ್ತೆ, ಓಕೆ. ಆದ್ರೆ ನೀವು ಮಲಗಿ, ಈಗ ನೋಡಿ ಕೆಲವರೆಲ್ಲ ಏನು ನೋಡಿ ಕೆಲವರೆಲ್ಲ ಏನ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಹೊತ್ತು ವಿಜುವಲೈಸ್ ನ ಮಾಡ್ತಾ 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 ಆ ಒಂದು ಸ್ಟೇಟ್ ಇಂದ ಮಲಗ್ಬಿಡ್ತಾರೆ, ಓಕೆ. ಆದ್ರೆ ನಿಮ್ಗೆ ಕೆಲವ್ರಿಗೆ ಏನಾಗುತ್ತೆ, ಸುಮ್ನೆ ಹಿಂಗ್ ಮಲಗ್ತಿದಾಗ್ಲೇ ನಿದ್ರೆ ಬಂದ್ಬಿಡುತ್ತೆ. ನೀವು ಜಸ್ಟ್ ಆವಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಜಸ್ಟ್ ನ್ಯಾಚುರಲಿ ನೀವು ಜಸ್ಟ್ ಒಂದು ಫೀಲ್ ನ ಇಟ್ಕೊಂಡ್ರೆ ಆಯ್ತು, ಓಕೆ. ಅಂದ್ರೆ ನನ್ಗೆ ಆಲ್ರೆಡಿ ಅದು ಸಿಕ್ಕಿದೆ, ನನ್ಗೆ ಆಲ್ರೆಡಿ ಅದು ಮ್ಯಾನಿಫೆಸ್ಟ್ ಆಗಿದೆ ಅನ್ನೋ ಒಂದು ಡಿಸೈರ್‌ನ ಜಸ್ಟ್ ಒಂದು ಥಾಟ್ ಟ್ರಾನ್ಸ್ಮಿಷನ್ ಅಂತ ಇದೆ, ಓಕೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ತಿಳಿಸ್ತೀನಿ, ಓಕೆ. ಥಾಟ್ ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ ಅದು ಕೂಡ ಒಂದು ಎನರ್ಜಿ, ಓಕೆ. ನಿಮ್ಮೊಂದು ಭಾವ ಏನಿದೆ, ನಿಮ್ಮೊಂದು ಎಮೋಷನ್ ಏನಿದೆ ಅದನ್ನು ಕೂಡ ಕ್ಯಾರಿ ಮಾಡುತ್ತೆ. ಗೊತ್ತಾಗ್ತಲ್ಲ? ಜಸ್ಟ್ ನೀವು ಆ ಒಂದು ಸ್ಟೇಟ್ ಅಲ್ಲಿ ಜಸ್ಟ್ ಒಂದು ಫೀಲ್ ನ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದ್ರೆ ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ಕೂಡ ನೀವು ಜಸ್ಟ್ ಒಂದು ವಿಜುವಲೈಸ್ ಮಾಡ್ತಾ ಮಾಡ್ತಾ ಇಮಿಡಿಯೇಟ್ ಆಗಿ ನೀವು ಕ್ವಿಕ್ ಆಗಿ, ಓಕೆ, ಮಲಗ್ಬೋದು. ಅದ್ರಲ್ಲೇನು ಸಮಸ್ಯೆ ಇಲ್ಲ. ಬಟ್ ದಟ್ ಈಸ್ ಆಲ್ಸೋ ಗುಡ್ ಥಿಂಗ್, ಓಕೆ. ನಿಮ್ಗೆ ಏನಾಗುತ್ತೆ, ಅದು ಮ್ಯಾನಿಫೆಸ್ಟ್ ಆಗುತ್ತೆ, ಬಟ್ ನಿಮ್ ಸಬ್ ಕಾನ್ಸಿಯಸ್ ತಗೊಳುತ್ತೆ, ಓಕೆ. ನಿಮ್ಗೆ ಆತರ ಏನು ಡೌಟ್ಸ್ ಏನ್ ಬೇಡ, ಓಕೆ, ತಗೊಳುತ್ತಾ ಇಲ್ವಾ ಅಂತ. ಬಿಕಾಸ್ ಕೆಲವರೆಲ್ಲ ತುಂಬಾ ಟೈಮ್ ಮಾಡ್ತಾರೆ, ಹಾಗಾಗಿ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ನಾನು ಜಸ್ಟ್ ಹೋಗ್ತಿದಾಗ್ಲೇ ಜಸ್ಟ್ ಒಂದ್ 2-3 ಸರಿ ಅನ್ಕೊಂತೀನಿ, ಆಮೇಲೆ ಮಲಗ್ಬಿಡ್ತೀನಿ, ನನ್ಗೆ ಸಿಗುತ್ತಾ? ಇಲ್ಲ, ಆ ತರದ್ದೇನಿಲ್ಲ, ಓಕೆ. ನೀವ್ ಎಷ್ಟು ಸಬ್ ಕಾನ್ಸಿಯಸ್ ನ ಈಸಿ ಮಾಡ್ಕೊಂತೀರಾ ಅಷ್ಟು ನಿಮ್ಗೆ ಒಳ್ಳೇದು, ಓಕೆ. ತುಂಬಾ ಕಾಂಪ್ಲಿಕೇಟ್ ಮಾಡಬೇಡಿ ನಿಮ್ಮೊಂದು ಮೈಂಡ್, ಓಕೆ. ನೀವು ಎಷ್ಟು ಈಸಿಯಾಗಿ ತಗೊಳುತ್ತೆ, ನ್ಯಾಚುರಲಿ ತಗೊಳುತ್ತೆ, ಎಫರ್ಟ್ಲೆಸ್ಲಿ ತಗೊಳುತ್ತೆ ಅಂತಾನೆ ನೀವು ನಿಮ್ಮ ಸಬ್ ಕಾನ್ಸಿಯಸ್ಗೆ ಫೀಡ್ ಮಾಡಬೇಕು. ನಾನು ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ಮಾಡಿದ್ರು ಕೂಡ ತಗೊಳುತ್ತೆ ಅನ್ನೋದನ್ನ ಫೀಡ್ ಮಾಡಬೇಕು ನೀವು ನಿಮ್ಮ ಸಬ್ ಕಾನ್ಸಿಯಸ್ಗೆ. ಯಾವಾಗ್ಲೂ ಕಷ್ಟ ಅನ್ನೋದನ್ನೇ ಫೀಡ್ ಮಾಡಬೇಡಿ. ತುಂಬಾ ಟೈಮ್ ಮಾಡಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅನ್ನೋದನ್ನೇ ನೀವು ಫೀಡ್ ಮಾಡಕ್ ಹೋಗ್ಬೇಡಿ ಸಬ್ ಕಾನ್ಸಿಯಸ್ಗೆ, ಓಕೆ. ಸಬ್ ಕಾನ್ಸಿಯಸ್ ವಾಟ್ ಎವರ್ ಯು ಅಟರ್ ಇಟ್ ಟೇಕ್ಸ್ ಇಟ್, ಓಕೆ. ವಾಟ್ ಎವರ್ ಯು ಅಸ್ಯೂಮ್ ಇಟ್, ಓಕೆ, ಇಟ್ ಟೇಕ್ಸ್ ಇಟ್. ಅರ್ಥ ಆಗ್ತಲ್ಲ? ಅಂದ್ರೆ ನೀವು ಎಷ್ಟು ಸಿಂಪಲ್ ಆಗಿ ನೀವು ಅದಕ್ಕೆ, ಓಕೆ, ನಾನು ಏನೇ ಒಂದು ಪಾಸಿಟಿವ್ ಅಸಂಪ್ಷನ್ ಅನ್ನ ಮಾಡಿದಾಗ್ಲ, ನಾನು ಏನೇ ಪಾಸಿಟಿವ್ ಅಫರ್ಮೇಷನ್ ನ ಮಾಡಿದಾಗ, ವಿಜುವಲೈಸೇಷನ್ ನ ಮಾಡಿದಾಗ ಅದು ಕ್ವಿಕ್ ಆಗಿ ತಗೊಳುತ್ತೆ, ಎಫರ್ಟ್ಲೆಸ್ಲಿ ತಗೊಳುತ್ತೆ, ನನಗೆ ರಿಸಲ್ಟ್ಸ್ ಫಾಸ್ಟ್ ಆಗಿ ಸಿಗ್ತದೆ, ಓಕೆ. ಈ ತರನೇ ಕೊಡ್ಬೇಕು ನೀವು ಬಿಕಾಸ್ ನೀವು ಲಾಂಗ್ ಟೈಮ್ ಇಂದನೂ ಕೂಡ ನಿಮ್ ಸಬ್ ಕಾನ್ಸಿಯಸ್ಗೆ ಬೇರೆ ಬೇರೆ ರೀತಿ ಕೊಟ್ಕೊಂಡ್ ಬಂದಿದ್ದೀರಾ, ಓಕೆ. ಕಷ್ಟಪಟ್ರೆ ಮಾತ್ರ ಇದು ತಗೊಳುತ್ತೆ, ಈ ತರ ತುಂಬಾ ಟೈಮ್ ನ ಇದ್ ಮಾಡ್ಬೇಕು, ಇದು ತುಂಬಾ ಏನೋ ಟೈಮ್ ನ ಕೊಟ್ಟು ಮಾಡ್ಬೇಕು, ಆ ತರ ಏನಿಲ್ಲ, ಓಕೆ. ನೀವು ಜಸ್ಟ್ ಎಷ್ಟು ಈಸಿಯಾಗಿ ತಗೊಂತೀರಾ ಅದಷ್ಟು ಈಸಿಯಾಗಿ ಪ್ರೋಗ್ರಾಮಿಂಗ್ ಆಗ್ತಾ ಇರುತ್ತೆ. ಆದ್ರೆ ಅದು ನಿಮ್ಮಲ್ಲಿರ್ಬೇಕು. ಎಫರ್ಟ್ಲೆಸ್ಲಿ ಈಸಿಲಿ ಅಂತ ತಗೊಳ್ಳಿ. ಸೊ ಹೌ ಲಾಂಗ್ ಡಸ್ ಇಟ್ ಟೇಕ್ ಅನ್ನೋ ಕ್ವಶನ್ ಯಾವಾಗ್ಲೂ ಇರುತ್ತೆ ನಿಮ್ಗೆ, ಕರೆಕ್ಟ್ ಅಲ್ವಾ? ಕೂಡ ನಿಮ್ಮೊಂದು ಬಿಲೀಫ್ ಮತ್ತೆ ನಿಮ್ಮೊಂದು ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಇರುತ್ತೆ, ಓಕೆ. ನೀವು ಎಷ್ಟು ಬಿಲೀಫ್ ಇಟ್ಕೊಂಡಿರ್ತೀರಾ, ನೀವು ಎಷ್ಟು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತೀರಾ, ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಬಟ್ ಅದೇ ಹೇಳಿದ್ನಲ್ಲ ನಿಮ್ಗೆ, ನನಗೆ ಇದು ರಿಸಲ್ಟ್ಸ್ ಬರಬೇಕು, ಓಕೆ, ನಾನು ಇದನ್ನ ಮಾಡ್ತೀನಿ ಅಂದ್ರೆ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಅಂದ್ರೆ ಹೀಗೆ. ನೀವು ಪ್ರೋಗ್ರಾಮಿಂಗ್ ನ ಮಾಡ್ಬೇಕಾದ್ರೆ, ನಾನು ಈಸಿಯಾಗಿ ಪ್ರೋಗ್ರಾಮಿಂಗ್ ನ ಮಾಡ್ತಿದ್ದೀನ, ಹಾರ್ಡ್ ಆಗಿ ಪ್ರೋಗ್ರಾಮಿಂಗ್ ನ ಮಾಡ್ತಿದ್ದೀನ, ಎಫರ್ಟ್ಲೆಸ್ಲಿ ಪ್ರೋಗ್ರಾಮಿಂಗ್ ನ ಮಾಡ್ತೀರಾ, ಈ ತರ ಒಂದು ಕಾನ್ಸಿಯಸ್ ಅವೇರ್ನೆಸ್ ಇರ್ಬೇಕು ನಿಮ್ಗೆ, ಓಕೆ. ನೀವು ಕೆಲವರೆಲ್ಲ ಏನ್ ಮಾಡ್ತೀರಾ, ಓಕೆ, ಓಕೆ, ನಾನು ಯಾಕೆ ಹೇಳಿದೆ ಬಿಲೀಫ್ಸ್ ಮತ್ತೆ ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ, ನಿಮ್ಮೊಂದು ಪ್ರೋಗ್ರಾಮಿಂಗ್ ನ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ನ ತಗೊಳುತ್ತೆ ಅಂತ ನೀವೇ ಭಯದಿಂದ ಪ್ರೋಗ್ರಾಮಿಂಗ್ ನ ಮಾಡ್ತೀರಾ, ಓಕೆ. ಓಕೆ, ನಾನು ತುಂಬಾ ಮಾಡ್ಬೇಕೇನೋ, ಹಾಗಾಗಿ ಅವಾಗ್ಲೇನೆ ರಿಸಲ್ಟ್ ಸಿಗೋದು ಅಂತ ನಿಮ್ಮ ಒಂದು ಥಾಟ್, ಆ ತರ ಭಯ, ಒಂದು ಫೀಲಿಂಗ್ಸು, ನೆಗೆಟಿವ್ ಎಮೋಷನ್ಸ್ ಕೂಡ ಭಯ ಅಂದ್ರೆ, ಓಕೆ. ಅರ್ಥ ಆಗ್ತಲ್ಲ? ಅದನ್ನ ತಿಳ್ಕೊಳ್ಳಿ. ಭಯ ಕೂಡ ಒಂದು ನೆಗೆಟಿವ್ ಎಮೋಷನ್, ಓಕೆ. ಅಂದ್ರೆ ನೀವು ಡೌಟ್ ಕೂಡ ಅದು ಕೂಡ ಒಂದು ನೆಗೆಟಿವ್ ಎಮೋಷನ್ಸ್. ನಿಮ್ಗೆ ಯಾವಾಗ್ಲೂ ಭಯ ಇರಬಾರ್ದು, ಡೌಟ್ಸ್ ಇರಬಾರ್ದು. ಜಸ್ಟ್ ಸಿಂಪಲ್, ಓಕೆ. ನೀವು ಈಸಿಯಾಗಿ ಪ್ರೋಗ್ರಾಮಿಂಗ್ ನ ಮಾಡೋದು ಕಲಿ, ಓಕೆ. ಓಕೆ, ನನ್ಗಿದು ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ, ನನ್ಗೆ ಎಫರ್ಟ್ಲೆಸ್ಲಿ ಆಗುತ್ತೆ, ಈಸಿ ಆಗುತ್ತೆ ಅಂತಾನೆ ನೀವು ಪ್ರೋಗ್ರಾಮಿಂಗ್ ನ ಕೊಡ್ತಾ ಬಂದ್ರೆ ಸಾಕು. ಅಂದ್ರೆ ಈಸಿ, ಓಕೆ, ಈಸಿ ಅಂಡರ್ಸ್ಟ್ಯಾಂಡಿಂಗ್,
ದಟ್ ಸಿಂಪಲ್ ಒನ್. ಓಕೆ. ನೀವೇನ್ ಮಾಡ್ತೀರಾ, ತುಂಬಾ ಹಾರ್ಡ್ ಆಗಿ ತುಂಬಾ ಓವರ್ ಥಿಂಕ್ ನ ಮಾಡಿ ಯಾವುದೇ ಒಂದು ಇದನ್ನ ಟೆಕ್ನಿಕ್ ನ ಅಪ್ಲೈ ಮಾಡಬೇಡಿ ಮ್ಯಾನಿಫೆಸ್ಟೇಷನ್ ಅಲ್ಲಿ. ಓಕೆ. ನೀವು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಸಿಂಪಲ್, ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಈಸಿ. ಅದಕ್ಕೆ ಅಲ್ವಾ ನೀವು ಮ್ಯಾನಿಫೆಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಹಾಗಾಗಿ ಯಾವಾಗಲೂ ನೀವು ಯಾವುದೇ ಪ್ರೋಗ್ರಾಮಿಂಗ್ ನ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿ, ಈಸಿ ಆಗಿ, ಎಫರ್ಟ್ಲೆಸ್ ಆಗಿ ನಿಮ್ಮೊಂದು ಸಬ್ ಕಾನ್ಸಿಯಸ್ಗೆ ಫೀಡ್ ನ ಮಾಡ್ತಾ ಬರಬೇಕು. ಓಕೆ. ನಾನು ಏನೇನು ಅಫರ್ಮೇಷನ್, ಪಾಸಿಟಿವ್ ಅಫರ್ಮೇಷನ್ ಕೊಡ್ತಿದ್ನೋ ಇದು ಎಫರ್ಟ್ಲೆಸ್ಲಿ ಆಗ್ತಾ ಇದೆ, ಈಸಿಯಾಗಿ ಆಗ್ತಾ ಇದೆ, ಫಾಸ್ಟ್ ಆಗಿ ಆಗ್ತಾ ಇದೆ ಅಂತಾನೆ ಕೊಡ್ಬೇಕು. ನೀವು ನಿಮ್ ಭಾವ ಏನಾದ್ರು ಚೇಂಜ್ ಆಗಿ ಓಕೆ ಇದು ಆಗ್ತಿದೆ, ಓಕೆ ಆಗ್ತಿದೆ, ಆ, ಅಂದ್ರೆ ಆ ತರ ಎಲ್ಲ ತುಂಬಾ ಸೀರಿಯಸ್ ಆಗಿ ಮಾಡೋದೇನ್ ಬೇಕಿಲ್ಲ. ಓಕೆ. ತುಂಬಾ ಜನ ಡೌಟ್ ಇಟ್ಕೊಂಡು ಮಾಡ್ತಿರ್ತಾರೆ. ಓಕೆ ಇದು ಆಗುತ್ತೋ ಏನೋ, ಓಕೆ ಮಾಡ್ತಿದೀನಿ, ನೀವು ಮಾಡ್ತಾ ಇರ್ಬೇಕಲ್ಲ ಆ ತರ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದು ಹೇಗಾಗುತ್ತೋ ಏನೋ, ಈ ತರದೆಲ್ಲ ಇಟ್ಕೊಂಬಾರ್ದು. ಓಕೆ. ಅಂದ್ರೆ ಈಸಿ ಪ್ರೋಗ್ರಾಮಿಂಗ್, ಹಾರ್ಡ್ ಪ್ರೋಗ್ರಾಮಿಂಗ್, ಓಕೆ, ಈ ತರ ಇರುತ್ತೆ. ಓಕೆ. ನೀವು ಯಾವಾಗಲೂ ಈಸಿ ಪ್ರೋಗ್ರಾಮಿಂಗ್ಗೆ ಹೋಗಿ. ಓಕೆ. ಅಂದ್ರೆ ಇದು ಎಫರ್ಟ್ಲೆಸ್ ಇರುತ್ತೆ ತುಂಬಾನೇ. ಓಕೆ. ಹಾರ್ಡ್ ಪ್ರೋಗ್ರಾಮ್ ಯಾವಾಗ್ಲೂ ಕೂಡ ಅದೇ ಟೈಮ್ ನ ತಗೊಳ್ಳೋದು. ಅರ್ಥ ಆಗ್ತಲ್ಲ ಇಲ್ಲಿ, ಜಸ್ಟ್ ತಿಳ್ಕೊಳ್ಳಿ. ಓಕೆ. ಈಸಿ ಪ್ರೋಗ್ರಾಮಿಂಗು ನಿಮ್ಗೆ ಎಫರ್ಟ್ಲೆಸ್ಲಿ ಬೇಗ ಫಾಸ್ಟ್ ರಿಸಲ್ಟ್ಸ್ ಇರುತ್ತೆ. ನಿಮ್ಗೆ ಹಾರ್ಡ್ ಪ್ರೋಗ್ರಾಮಿಂಗು ಓವರ್ ಥಿಂಕ್ ಅಲ್ಲಿ ಇರ್ತೀರಾ, ಅದು ನಿಮ್ಗೆ ಒಂದು ಲೇಟ್ ನ ಮಾಡುತ್ತೆ ರಿಸಲ್ಟ್ಸ್ ನ. ಓಕೆ. ನೀವೆಷ್ಟು ಸಿಂಪಲ್ ಇರ್ತೀರಾ, ಪ್ಲೇನ್ ಥಾಟ್ ನ ಇಟ್ಕೊಂತೀರಾ, ಪಾಸಿಟಿವ್ ಒಂದು ಸಿಂಪಲ್ ಪಾಸಿಟಿವ್ ಮೈಂಡ್ ಸೆಟ್ ನ ಮೇಂಟೈನ್ ಮಾಡ್ತೀರಾ, ಅಷ್ಟು ಅದು ಬೇಗನೆ ಬರುತ್ತೆ. ಸೊ ನಿಮ್ಗೆ ಇದರಲ್ಲಿ ಮೇನ್ ಕ್ವಶನ್ ಏನಂತ ಹೇಳಿದ್ರೆ, ಓಕೆ, ನಾನು ಮಲ್ಟಿಪಲ್ ಡಿಸೈರ್ಸ್ಗೆ ಈ ಒಂದು ಸ್ಯಾಟ್ಸ್ ನ ಯೂಸ್ ಮಾಡ್ಬೋದಾ ಅಂತ ಕ್ವಶನ್ ಇದೆ, ಹೌದಲ್ವಾ? ಸೊ ಇಲ್ಲಿ ನೋಡಿ, ನೀವು ಯಾವಾಗ್ಲೂ ಯಾವುದೇ ಒಂದು ಟೆಕ್ನಿಕ್ ನ ಅಪ್ಲೈ ಮಾಡಿದಾಗ ಆ ಒಂದು ಮೂವ್ಮೆಂಟ್ಗೆ ಒಂದೇ ಏನು ಕಡೆಗೆ ಫೋಕಸ್ ನ ಮಾಡಿ. ಅಂದ್ರೆ ಒಂದೇ ಏನು ಡಿಸೈರ್ಸ್ ಇದೆ ಅದ್ರ ಕಡೆ ಫೋಕಸ್ ಮಾಡಿ. ಓಕೆ. ದೆನ್ ಅದು ಯಾವಾಗ ಮ್ಯಾನಿಫೆಸ್ಟ್ ಆಗುತ್ತೋ ನೀವು ಅದನ್ನ ಬೇರೆ ತಗೊಳ್ಳಿ. ಓಕೆ. ಬಟ್ ಇಲ್ಲಿ ಇನ್ನೊಂದು ನೋಡಿ, ನೀವು ಮಲ್ಟಿಪಲ್ ಡಿಸೈರ್ಸ್ ಕೂಡ ಮಾಡ್ಬೋದು. ಓಕೆ. ಯಾವುದೇ ರೀತಿ ಲಿಮಿಟೇಷನ್ ಬೇಡ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾಕೆ ಆ ಒಂದು ಟೈಮ್ ಅಂತ ಹೇಳಿದಾಗ, ಒಂದು ಟೈಮ್ ನೋಡಿ, ಯಾವಾಗ್ಲೂ ನಾವು ಮಲ್ಟಿ ಟಾಸ್ಕ್ ನ ಮಾಡ್ತಿರ್ತೀವಿ. ಓಕೆ. ಮಲ್ಟಿ ಟಾಸ್ಕ್ ನ ಮಾಡ್ಬೇಕಾದ್ರೆ ನಮ್ಮೊಂದು ಫೋಕಸ್ ಏನಾಗುತ್ತೆ, ಆ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ನಮ್ಮ ಎನರ್ಜಿನೂ ಕೂಡ ಸ್ಪ್ಲಿಟ್ ಆಗುತ್ತೆ, ಹೌದಲ್ವಾ? ಈಗ ನಾವು ಎವ್ರಿ ಡೇ ಮಲ್ಟಿಪಲ್ ಏನೋ ಟಾಸ್ಕ್ ನ ಮಾಡ್ತಾ ಇರ್ತೀವಿ, ಹೌದಲ್ವಾ? ಮಾಡ್ತಾ ಇರ್ಬೇಕೇನಾದ್ರೆ ಅಲ್ಲೊಂದಷ್ಟು ಎನರ್ಜಿ, ಇಲ್ಲೊಂದಷ್ಟು ಎನರ್ಜಿ ಎಲ್ಲ ಕಡೆನೂ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಎಸ್ಪೆಷಲಿ ಸಾಸ್ ನ ಮಾಡ್ಬೇಕಾದ್ರೆ ನೀವು ಬೇರೆ ಟೈಮಲ್ಲಿ ಬೇಕಿದ್ರೆ ನಿಮ್ಮೊಂದು ಮಲ್ಟಿಪಲ್ ಡಿಸೈರ್ಸ್ ನ ಕೂಡ ಜಸ್ಟ್ ನೀವು ವಿಸುಲೈಸ್ ಮಾಡ್ತಾ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಎಸ್ಪೆಷಲಿ ಏನಂತ ಹೇಳಿದ್ರೆ, ಸೊ ಇದೊಂದು 8 ಅವರ್ಸ್ ಪ್ರೋಗ್ರಾಮಿಂಗ್ ಆಗಿರುತ್ತೆ. ನೀವು ಎಷ್ಟೊತ್ತು ಮಲಗಿರ್ತೀರಾ ಅದಷ್ಟು ಅವರ್ಸ್ ಕೂಡ ಪ್ರೋಗ್ರಾಮಿಂಗ್ ಆಗ್ತಾ ಇರೋದ್ರಿಂದ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಅದು ಲೂಪ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆ. ಪ್ರೋಗ್ರಾಮಿಂಗ್. ಸೊ ಇಲ್ಲಿ ಎಸ್ಪೆಷಲಿ ನಿಮ್ಗೆ ಇಂಪಾರ್ಟೆಂಟ್ ಯಾವ್ದಿದೆ, ಓಕೆ, ನಿಮ್ಗೆ ಇಮಿಡಿಯೇಟ್ ಆಗಿ ಅದು ಸಿಕ್ಕರೆ ನಿಮ್ಗೆ ನಿಮ್ಮೊಂದು ಲೈಫ್ ಫ್ಲೋ ಈಸಿ ಆಗುತ್ತೆ. ನೋಡಿ, ನಿಮ್ಗೆ ಆ ಒಂದು ಡಿಸೈರ್ ಮ್ಯಾನಿಫೆಸ್ಟ್ ಆದ್ರೆ ಯಾವ್ದಾದ್ರು ಇರ್ಬೋದು, ಮನಿ ಇರ್ಬೋದು ಅಥವಾ ಜಾಬ್ ಇರ್ಬೋದು. ಜಾಬ್ ಇಮಿಡಿಯೇಟ್ ಪಡ್ಕೊಂಡು ನಿಮ್ಗೆ ತುಂಬಾ ಏನು ಎಲ್ಲಾ ರೀತಿಯೂ ಹೆಲ್ಪ್ ಆಗುತ್ತೆ. ಅಥವಾ ಬಿಸ್ನೆಸ್ ಇರ್ಬೋದು. ಓಕೆ. ನಾನು ಬಿಸ್ನೆಸ್ ಬಗ್ಗೆ ನೀವು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಬಿಸ್ನೆಸ್ ತುಂಬಾ ಇಂಪ್ರೂವ್ಮೆಂಟ್ ಆದ್ರೆ ಸೊ ನಿಮ್ಗೆ ಫೈನಾನ್ಷಿಯಲಿ ಕೂಡ ಚೆನ್ನಾಗುತ್ತೆ ಅಲ್ವಾ? ರಿಲೇಶನ್ಶಿಪ್ ಅನ್ನು ಕೂಡ ಏನು ಇದ್ರ ಮೇಲೆ ಮಾಡ್ತಾ ಮಾಡ್ತಾ ರಿಲೇಶನ್ಶಿಪ್ ಅಲ್ಲಿ ನಿಮ್ಮೊಂದು ಪಾಸಿಟಿವ್ ಸ್ಟೇಟ್ಮೆಂಟ್ ನ ಕೊಡ್ತಾ ಕೊಡ್ತಾ ಏನಾಗುತ್ತೆ, ಅದು ಕೂಡ ಇಂಪ್ರೂವ್ ಆಗುತ್ತೆ, ಹೌದಲ್ವಾ? ಅಂದ್ರೆ ಇಲ್ಲಿ ಎಸ್ಪೆಷಲಿ ನಿಮ್ಗೆ ಯಾವ್ದ್ರ ಮೇಲೆ ವರ್ಕ್ ನ ಮಾಡ್ಬೇಕು ಇಲ್ಲಿ ಎಸ್ಪೆಷಲಿ. ಓಕೆ. ಅಲ್ಲಿ ಇನ್ಸ್ಟೆಂಟ್ ಆಗಿ ಯಾವ ಚೇಂಜಸ್ ನ ನೀವು ಪಡಿಲಿಕ್ಕೆ ಇಚ್ಛೆನ ಮಾಡ್ತೀರಾ, ನಿಮ್ಮ ಒಂದು ಲೈಫ್ ಅಲ್ಲಿ ಇನ್ಸ್ಟೆಂಟ್ ಆಗಿ ನಿಮ್ಗೆ ಯಾವ್ದು ಚೇಂಜಸ್ ಆಗ್ಬೇಕು ಅದ್ರ ಬಗ್ಗೆ ನಿಮ್ಮೊಂದು ಸಂಪೂರ್ಣ ಅವೇರ್ನೆಸ್, ಗಮನ ಇರ್ಲಿ. ಯಾಕಂತ ಹೇಳಿದ್ರೆ ಇದು ನಿಮ್ದೇ ಲೈಫ್ ಅಲ್ವಾ? ಸೊ ನೋಡಿ, ಇದನ್ನ ನೀವು ನಿಮ್ಮೊಂದು ಲೈಫ್ ಅಲ್ಲಿ ಇನ್ಸ್ಟೆಂಟ್ ಆಗಿ ಏನಾದ್ರೂ ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕು ನಿಮ್ಮೊಂದು ಲೈಫ್ಗೆ. ಆ ಒಂದು ಬದಲಾವಣೆ ಆದಾಗ ನಿಮ್ಮಲ್ಲಿ ಖುಷಿ ಇರುತ್ತೆ, ನಗು ಇರುತ್ತೆ. ಓಕೆ. ಅಂದ್ರೆ ಒಂದು ಅಬಿಡೆನ್ಸ್ ಇರುತ್ತೆ, ಹೌದಲ್ವಾ? ಅಂದ್ರೆ ಅದಕ್ಕೆ ನೀವು ಮಹತ್ವನ ಕೊಡಿ. ಓಕೆ. ದೆನ್ ಬೇರೆ ಒಂದು ಟೈಮ್ ಅಲ್ಲಿ ಬೇಕಿದ್ರೆ ನೀವು ಯಾವ್ದನ್ ಬೇಕಾದ್ರೂ ನೀವೊಂದು ವಿಸುಲೈಸ್ ನ ಮಾಡ್ಬೇಕಾದ್ರೆ ಮಲ್ಟಿ ಡಿಸೈರ್ಸ್ ಕೂಡ ಒನ್ ಬೈ ಒನ್ ಕೂಡ ಮಾಡಿ ನೀವು ಇದನ್ನ ಮಾಡ್ಬೋದು. ಓಕೆ. ನೋಡಿ, ಯಾವಾಗ್ಲೂ ನಾನು ಇನ್ನೊಂದು ಹೇಳ್ತೀನಿ ನೋಡಿ, ನೀವು ವಿಸುಲೈಸೇಷನ್ ಅಂತ ಹೇಳಿದ್ರೆ ಮಲ್ಟಿಪಲ್ ಡಿಸೈರ್ಸ್ ಹೇಗ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ವೆನ್ ಯು ಸಿಟ್ ಫಾರ್ ವಿಸುಲೈಸೇಷನ್, ಓಕೆ, ಒಂದನ್ನ ತಗೊಳ್ಳಿ, ಮನಿ ಮನಿ ವಿಸುಲೈಸೇಷನ್ ಕೊಡಿ. ಮನಿ ವಿಸುಲೈಸೇಷನ್ ಮಾಡಿ, ಮನಿ ವಿಸುಲೈಸೇಷನ್ ಶುರು ಮಾಡಿ. ಓಕೆ. ಶುರು ಮಾಡಿ ಅದನ್ನ ಎಂಡ್ ಮಾಡಿ ನೀವು ರಿಸೀವ್ ಮಾಡ್ಬೋದು. ಆಲ್ರೆಡಿ ಇಸ್ ಟ್ರೂ ಅಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಅದು ಮ್ಯಾನಿಫೆಸ್ಟ್ ಆಗಿದೆ ಅಂತಾನೆ ತಗೊಳ್ಳಿ. ತಗೊಂಡು ಓಕೆ, ನೀವು ದೆನ್ ಏನ್ ಮಾಡಿ, ನೆಕ್ಸ್ಟ್ ಡಿಸೈರ್ಗೆ ಹೋಗಿ. ಓಕೆ. ಮನಿದು ಕಂಪ್ಲೀಟ್ ಆಗಿದೆ ಅಂದ್ರೆ ನೀವು ಶುರು ಮಾಡಿ ಎಂಡ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಈಗ ಅಥ್ಲೆಟಿಕ್ಸ್ ಇರುತ್ತೆ ಅನ್ಕೊಳ್ಳಿ, ಅವ್ರೇನ್ ಮಾಡ್ತಾರೆ, 2-3 ಕಡೆ ಪಾರ್ಟಿಸಿಪೇಟ್ ಮಾಡ್ತಾರೆ. 100 ಮೀಟರ್ಸ್, 500 ಮೀಟರ್ಸ್, ಈ ತರ ಇರುತ್ತಲ್ವಾ? ಅವ್ರೇನ್ ಮಾಡ್ತಾರೆ, ಒಂದನ್ನ ಶುರು ಮಾಡ್ತಾರೆ, ಅದನ್ನ ಕಂಪ್ಲೀಟ್ ಮಾಡ್ತಾರೆ, ದೆನ್ ಬೇರೆದ್ರ ಮೇಲೆ ಫೋಕಸ್ ನ ಮಾಡ್ತಾರೆ. ಅದೇ ರೀತಿ ನೀವು ವಿಸುಲೈಸೇಷನ್ ಎಸ್ಪೆಷಲಿ ಒಂದು ವಿಸುಲೈಸೇಷನ್ ಓಕೆ, ರಿಲೇಶನ್ಶಿಪ್, ಓಕೆ, ರಿಲೇಶನ್ಶಿಪ್ ನ ಸ್ಟಾರ್ಟ್ ಮಾಡಿದ್ರಿ. ಓಕೆ. ಸ್ಟಾರ್ಟ್ ಮಾಡಿದ ತಕ್ಷಣ ಓಕೆ, ನೀವು ಅದನ್ನ ತಗೊಳ್ಳಿ. ಓಕೆ. ನಿಮ್ಮೊಂದು ಫ್ಯಾಮಿಲಿ, ಓಕೆ, ನಿಮ್ಮೊಂದು ರಿಲೇಶನ್ಶಿಪ್ ಏನಿದೆ ಅದನ್ನೇ ತಗೊಳ್ಳಿ. ಓಕೆ. ಫ್ಯಾಮಿಲಿ, ಫ್ರೆಂಡ್ಸ್, ಯಾವ್ದನ್ನ ನೀವು ಇಂಪ್ರೂವ್ ಮಾಡ್ಬೇಕಂತಿದ್ದೀರಾ ರಿಲೇಶನ್ಶಿಪ್ ನ, ಅದನ್ನ. ಓಕೆ.
ಯಾರಾದ್ರೂ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಓಕೆ, ಸೊಸೈಟಿಲಿ ಯಾವ್ದಾರು ಆಗಿರ್ಬೋದು. ಅದನ್ನ ನೀವು ಜಸ್ಟ್ ತಗೊಳ್ಳಿ. ನೀವೊಂದು ಶುರು ಮಾಡ್ಬೇಕು. ಓಕೆ, ನಾನೀಗ ವಿಜುವಲೈಸ್ ಮಾಡ್ತೀನಿ. ಓಕೆ, ಅವ್ರು ನನ್ನ ಜೊತೆ ಈಗ ಈ ತರ ಚೆನ್ನಾಗಿರ್ತಾರೆ. ಓಕೆ, ದೆನ್ ನೀವೇನ್ ಮಾಡ್ತೀರಾ, ಅದನ್ನ ಕಂಪ್ಲೀಟ್ ಮಾಡ್ತೀರಾ. ಓಕೆ, ಐ ಆಮ್ ಹ್ಯಾಪಿ ಅಂತ ನೀವು ಅಲ್ಲಿಗೆ ಎಂಡ್ ಮಾಡ್ತೀರಾ. ಓಕೆ, ಎಂಡ್ ಮಾಡಿದಾಗ ಮತ್ತೆ ರಿಲ್ಯಾಕ್ಸ್ ಮಾಡಿ, ಮತ್ತೆ ಇನ್ನೊಂದು ವಿಜುವಲೈಸೇಷನ್ ಮಾಡಿ. ಓಕೆ, ಶುರು ಮಾಡಿ. ಓಕೆ, ಕಂಟಿನ್ಯೂ ಆಗಿ ಮಾಡ್ಬೋದು. ನಮ್ಮ ಸಬ್ ಕಾನ್ಸಿಯಸ್ ಅದನ್ನ ಫೋಲ್ಡರ್ ತರ ಇಟ್ಕೊಳ್ಳುತ್ತೆ. ಅರ್ಥ ಆಗ್ತಲ್ಲ? ಸೊ ನೀವು ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಬೇರೆದಕ್ಕೆ ಮಾಡ್ಬೋದು. ರಿಲೇಶನ್ಶಿಪ್ ಆದ್ಮೇಲೆ ನಿಮ್ಮ ಒಂದು ಬಿಸ್ನೆಸ್ ಮಾಡ್ಬೋದು. ಹೌದಲ್ವಾ? ಸೊ ಈ ತರ ಒನ್ ಬೈ ಒನ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಸ್ಯಾಡ್ಸ್ ಅಲ್ಲಿ ಎಸ್ಪೆಷಲಿ ನಿಮ್ಗೆ ಏನಂತ ಹೇಳಿದ್ರೆ, ಒಂದನ್ನ ಲಾಂಗ್ ಅದು ಲೂಪ್ ಅಲ್ಲಿ ಹೋಗ್ತಾ ಇರುತ್ತೆ ನಿಮ್ಮ ಸಬ್ ಕಾನ್ಸಿಯಸ್ಗೆ. ಸೊ ಇದರಲ್ಲಿ ನಿಮ್ಗೆ ಮನಿಗ್ ಬೇಕಾ, ಬಿಸ್ನೆಸ್ ಬೇಕಾ, ರಿಲೇಶನ್ಶಿಪ್ ಬೇಕಾ, ಪರ್ಸನಲ್ ಗ್ರೋತ್ ಬೇಕಾ, ನಿಮ್ಮೊಂದು ಹ್ಯಾಬಿಟ್ ಚೇಂಜ್ ಮಾಡೋದಕ್ಕೆ ಬೇಕಾ, ಯಾವುದಕ್ಕೆ ಬೇಕು, ನಿಮ್ಮಲ್ಲಿ ಇನ್ಸ್ಟೆಂಟ್ ಬದಲಾವಣೆ ಆದ್ರೆ ನಿಮ್ಮೊಂದು ಲೈಫ್ ಓಕೆ, ಐ ಆಮ್ ಕಂಪ್ಲೀಟ್ಲಿ ನ್ಯೂ, ಓಕೆ ಅಂತ ಅನ್ಸುತ್ತೆ. ನಾನು ಇವಾಗ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಾನು ತುಂಬಾ ಇಂಟ್ರೆಸ್ಟ್ ಆಗಿದ್ದೀನಿ. ಓಕೆ, ಐ ಫೀಲ್ ಲೈಕ್ ಸಮಥಿಂಗ್ ಡಿಫರೆಂಟ್ ಪರ್ಸನ್ ನಾವು. ಓಕೆ, ನಾನು ಇವಾಗ ನನ್ನ ಲೈಫ್‌ನ ನಾನು ಒಂದ್ ಕಡೆ, ಓಕೆ, ನಾನು ಅನ್ಕೊಂಡಿರೋ ರೀತಿ ಈಗ ಲೈಫ್ ನನ್ನ ನಡೀತಾ ಇದೆ ಅನ್ನೋ ತರ ಆಗ್ಬೇಕಂತ ಹೇಳಿದ್ರೆ, ಸೊ ನೀವು ಇದರಲ್ಲಿ ಯಾವ್ದನ್ನಾದ್ರೂ ಒಂದನ್ನ ತಗೊಂಡು ನೀವು ಕಂಟಿನ್ಯೂನ ಮಾಡ್ಬೇಕು. ಎಸ್ಪೆಷಲಿ ಸ್ಯಾಡ್ಸ್ ಅಲ್ಲಿ. ಓಕೆ, ಸೊ ಈ ಒಂದು ನಾವಿಲ್ ಗೋಡೆಡ್ ಅವರ ಒಂದು ಸ್ಯಾಟ್ಸ್ ಟೆಕ್ನಿಕ್ ಏನಿದೆ, ಇಟ್ಸ್ ನಾಟ್ ಜಸ್ಟ್ ಅನ್ ಟೆಕ್ನಿಕ್. ಓಕೆ, ನಿಮ್ಮ ಒಂದು ಮೈಂಡ್, ಓಕೆ, ನಿಮ್ಮೊಂದು ಮೈಂಡ್ ಆ ಒಂದು ಫೀಲಿಂಗ್ ಏನಿದೆ, ಆ ಎರಡು ಅಲೈನ್ಮೆಂಟ್ ಇಂದ, ಓಕೆ, ಅಂದ್ರೆ ನಿಮ್ಮೊಂದು ಥಾಟ್ ಪ್ರೋಸೆಸ್ ಏನಿದೆ ಅದು ನಿಮ್ಮೊಂದು ಫೀಲಿಂಗ್ ನ ಒಂದು ಎಮೋಷನ್ ನ ಜೊತೆಗೂಡಿ, ಓಕೆ, ನೀವೊಂದು ಇಮ್ಯಾಜಿನಲ್ ಆಕ್ಟ್ ನ ಮಾಡಿದಾಗ, ಓಕೆ, ಸೊ ನಿಮ್ಮೊಂದು ಸಬ್ ಕಾನ್ಸಿಯಸ್ ಕಂಪ್ಲೀಟ್ ಆಗಿ ಅಬ್ಸರ್ವ್ ನ ಮಾಡುತ್ತೆ. ನಿಮ್ಮೊಂದು ಮೈಂಡು ಸ್ಯಾಚುರೇಟ್ ಆಗ್ತಾ ಇರುತ್ತೆ. ಓಕೆ, ಅಂದ್ರೆ ಎಲ್ಲಾ ಆ ಒಂದು ಎಮೋಷನ್ಸ್ಗಳನ್ನ, ಎಲ್ಲ ಒಂದು ಫೀಲಿಂಗ್ಸ್ಗಳನ್ನ, ಎಲ್ಲ ಅಸಂಪ್ಷನ್ಸ್ಗಳನ್ನ ತಗೊಳುತ್ತೆ. ಅರ್ಥ ಆಗ್ತಲ್ಲ? ಇದು ನಿಮ್ಮೊಂದು ರಿಯಾಲಿಟಿನ ಕ್ವಿಕ್ ಆಗಿ ತರಿಸೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅವರು ಅವರ ಒಂದು ಲೈಫಲ್ಲಿ ಈ ಒಂದು ಟೆಕ್ನಿಕ್ನ ತುಂಬಾ ಜಾಸ್ತಿ ಯೂಸ್ ಮಾಡಿರುವಂಥದ್ದು. ಓಕೆ, ಸ್ಯಾಟ್ಸ್ ಟೆಕ್ನಿಕ್. ಓಕೆ, ನೀವು ಕೂಡ ಮಾಡಿ ಅದನ್ನ. ಸೊ ಈ ಒಂದು ಸ್ಯಾಟ್ಸ್ ಏನ್ ಗೈಡೆಡ್ ಮೆಡಿಟೇಷನ್ ಅಂತ ಹೇಳಿದ್ದೆ. ಓಕೆ, ಇದು ಗೈಡೆಡ್ ಮೆಡಿಟೇಷನ್ ಅಂತ ತಗೊಬಹುದು, ಅಥವಾ ಗೈಡೆಡ್ ಎಕ್ಸರ್ಸೈಸ್ ಅಂತ ತಗೋಬಹುದು. ಓಕೆ, ಇಫ್ ಯು ಆರ್ ಇನ್ ಅ ಸಿಟಿಂಗ್ ಪೊಸಿಷನ್, ಇಫ್ ಯು ಆರ್ ಡೂಯಿಂಗ್, ಓಕೆ, ಇದು ಗೈಡೆಡ್ ಮೆಡಿಟೇಷನ್ ಆಗಿರುತ್ತೆ. ಅಥವಾ ನೀವೇನಾದ್ರೂ ಲೈ ಡೌನ್ ಆಗಿ ಮಲ್ಕೊಂಡಿದ್ರೆ ಇದು ಗೈಡೆಡ್ ಎಕ್ಸರ್ಸೈಸ್ ಆಗಿರುತ್ತೆ. ಅರ್ಥ ಆಗ್ತಿಲ್ಲ? ಜಸ್ಟ್ ಲೆಟ್ಸ್ ಕಂಟಿನ್ಯೂ ದಿಸ್ meditation. Okay, it's very beautiful one. Okay, if you do this meditation ಅಥವಾ ಎಕ್ಸರ್ಸೈಸ್ ಇದನ್ನ ಮಾಡಿದ್ದೆ ಆದ್ರೆ, ಸ್ಯಾಟ್ಸ್ ಎಕ್ಸರ್ಸೈಸ್, ಸ್ಯಾಟ್ಸ್ ಮೆಡಿಟೇಷನ್, ಓಕೆ, ಡೆಫಿನೆಟ್ಲಿ, ಓಕೆ, ನಿಮ್ಗೆ ಹೆಚ್ಚಿನ ರಿಸಲ್ಟ್ಸ್ ಬರುತ್ತೆ. ಓಕೆ, ಇದ್ರಲ್ಲಿ ಎಸ್ಪೆಷಲಿ. ಓಕೆ, ಇದನ್ನ ಮಾಡಿ ನೋಡಿ. ಓಕೆ, ದೆನ್ ಕಾಮೆಂಟ್ ಮಾಡಿ. ಅರ್ಥ ಆಗ್ತಲ್ಲ? ನೀವು ಮಾಡ್ದೇನೆ ಏನೇ ಇರಬಾರ್ದು, ನೀವು ಮಾಡಿ ದೆನ್ ನಿಮ್ಮ ಒಂದು ರಿಸಲ್ಟ್ಸ್ ಹೇಗ್ ನಡೀತಿದೆ, ಹೇಗ್ ಚೇಂಜಸ್ ಆಗುತ್ತೆ, ಎಷ್ಟು ಪಾಸಿಟಿವ್ ಚೇಂಜಸ್ ಆಗ್ತಿದೆ ಅಂತ ನೀವೇ ಅಬ್ಸರ್ವ್ ಮಾಡ್ತೀರಾ. ಬಟ್ ನೀವು ಮಾಡಬೇಕು. ಸೊ ಇದನ್ನ ನೀವು ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಮಾಡ್ಬೋದು, ಅಥವಾ ನೀವು ಲೈ ಡೌನ್ ಆಗಿ ಕೂಡ ನೀವು ಹೊರಗಿಕೊಂಡು ಅಥವಾ ಮಲ್ಗಿಕೊಂಡು ಕೂಡ ಈ ಒಂದು ವಿಜುವಲೈಸ್ ಏನು ಗೈಡೆಡ್ ಮೆಡಿಟೇಷನ್ ಇದೆ, ಅದೊಂದು ಎಕ್ಸರ್ಸೈಸ್ ಇದೆ, ಇದನ್ನ ಮಾಡ್ಬೋದು. ಜಸ್ಟ್ ಕ್ಲೋಸ್ ಯುವರ್ ಐಸ್, ಇನ್ಹೇಲ್, ಹೋಲ್ಡ್ ದ ಬ್ರೆತ್ and exhale. Inhale, hold the breath and exhale. Slowly, slowly, slowly. Just now absorb your consciousness, absorb your energy, absorb your breath. ಆ ಒಂದು ಸಂಪೂರ್ಣ ಸ್ಥಿತಿಯನ್ನ, ಆ ಒಂದು ನಿಮ್ಮ ಒಂದು ಸಂಪೂರ್ಣ ಗಮನವನ್ನ, ಅವೇರ್ನೆಸ್ ಅನ್ನ ನಿಮ್ಮೊಂದು ಬ್ರೆತ್ನ ಕಡೆಗೆ ತಗೊಂಡು ಹೋಗಿ. ಜಸ್ಟ್ ಅಬ್ಸರ್ವ್ ದಟ್. ಈಗ ನಿಮ್ಮ ಮನಸ್ಸು ಮತ್ತು ದೇಹ ನಿಧಾನಕ್ಕೆ ಸಂಪೂರ್ಣವಾಗಿ ವಿಶ್ರಾಂತ ಸ್ಥಿತಿಗೆ ಬರ್ತಾ ಇದೆ. ನೀವು ಈ ಒಂದು ಸ್ಥಿತಿಯಲ್ಲಿ ಆಳವಾದ ನಿದ್ರೆಗೆ ಜಾರ್ತಾ ಇದ್ದೀರಾ. ಜಸ್ಟ್ ನಿಮ್ಮನ್ನ ಅಲೋ ಮಾಡಿ, ಎಸ್, ಐ ಆಮ್ ಇನ್ ಟು ಡೀಪ್ ಸ್ಲೀಪ್ ಸ್ಟೇಟ್. ಐ ಆಮ್ ಇನ್ ಟು ಡೀಪ್ ಸ್ಲೀಪ್ ಸ್ಟೇಟ್. ಜಸ್ಟ್ ಆ ಒಂದು ಥಾಟ್ನ ರಿಮೈಂಡ್ ಮಾಡಿ, ವಿಜುವಲೈಸ್ ಮಾಡಿ. ಓಕೆ, ನೀವು ಗಾಢವಾದ ನಿದ್ರೆಗೆ ಜಾರ್ತಾ ಇದ್ದೀರಾ. ಸ್ಲೋಲಿ affirm that, okay, I'm into deep sleep. ಈಗ ನೀವು ನಿಮ್ಮ ಒಂದು ಬಯಕೆಯ ಸ್ಥಿತಿ, ಗುರಿ ಅಥವಾ ಯಾವುದನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಓಕೆ, ಆ ಒಂದು ವಿಷಯವನ್ನ, ಆ ನಿಮ್ಮ ಒಂದು ಬಯಕೆಯನ್ನ ಸ್ಪಷ್ಟವಾಗಿ ನಿರ್ಧರಿಸಿ. ನೀವು ಕ್ಲಾರಿಟಿನ ಕೊಡಿ. ಅದೊಂದು ಗುರಿ ಆಗಿರ್ಬೋದು, ಅನುಭವ ಆಗಿರ್ಬೋದು, ಸ್ಥಿತಿ ಆಗಿರ್ಬೋದು,
ಅದನ್ನ ಸ್ಪಷ್ಟವಾಗಿ ಆ ಒಂದು ಕ್ಲಾರಿಟಿನ ಕೊಡಿ. ಓಕೆ, ನಿಧಾನಕ್ಕೆ. ಓಕೆ, ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್? ಬಿಸ್ನೆಸ್, ರಿಲೇಶನ್ಶಿಪ್, ಮನಿ, ಯಾವುದು ಇದೆ ಅದನ್ನ ಒಂದು ಬಯಕೆಯನ್ನ ನೀವು ಈಗ ತಗೊಳ್ತಾ ಇದ್ದೀರಾ, ನೀವು ಸ್ಪಷ್ಟವಾಗಿ ತಗೊಳ್ತಾ ಇದ್ದೀರಾ. ಓಕೆ, ನಾವ್ ಯು ಟೇಕನ್ ಒನ್ ಆಪ್ಷನ್ ಆಫ್ ದ್ಯಾಟ್. ನಿಮಗೆ ಯಾವುದು ಬೇಕಿದೆಯೋ ಅದನ್ನ ನೀವೀಗ ಚೂಸ್ನ ಮಾಡ್ಕೊಂಡಿದ್ದೀರಾ. ನಾವು ಸ್ಟಾರ್ಟ್. Now just feel yourself. Now just assume yourself. ನೀವು ಇವಾಗ ಏನನ್ನ ಅನ್ಕೊಂತಾ ಇದ್ದೀರಾ, ಆ ಒಂದು ಜೀವನವನ್ನ ಈಗ ಅನುಭವಿಸ್ತಾ ಇದ್ದೀರಾ. ಓಕೆ, ಇಟ್ಸ್ ಆಲ್ರೆಡಿ ಮ್ಯಾನಿಫೆಸ್ಟೆಡ್ ಟು ಯು. ಆ ಒಂದು ಚಿತ್ರಣವನ್ನ ನಿಮ್ಮ ಒಂದು ಕಣ್ಮುಂದೆ ತಗೊಬನ್ನಿ. ಓಕೆ, ನೀವೊಂದು ಡೀಪ್ ಸ್ಟೇಟ್ ಅಲ್ಲಿ ಇದ್ದೀರಾ, ನಿಮ್ಮೊಂದು ಸಬ್ ಕಾನ್ಸಿಯಸ್ಗೆ ಪ್ರೋಗ್ರಾಮ್ ಆಗ್ತಾ ಇದೆ. ಆ ಒಂದು ಚಿತ್ರಣವನ್ನ ಅನುಭವಿಸಿ. ಓಕೆ, ಆ ಒಂದು ಶಬ್ದವನ್ನ ಕೇಳಿ, ಆ ಚಿತ್ರವನ್ನ ಗಮನಿಸಿ, ಆ ಒಂದು ಅನುಭವವನ್ನ ಸಂಪೂರ್ಣವಾಗಿ ಆಚರಿಸಿ. ನಿಮ್ಮ ಮುಂದೆ ಆ ಒಂದು ಚಿತ್ರಣ ಬರಲಿ. ವಿವಿಡ್ ವಿಜುವಲೈಸೇಷನ್. ಓಕೆ, ಆ ಒಂದು ಸಂಪೂರ್ಣ ಚಿತ್ರ ನಿಮ್ಮೊಂದು ಕಣ್ಮುಂದೆ ಬರ್ತಿದೆ. ಆ ಒಂದು ಸಂಪೂರ್ಣ ಅನುಭವನ ನೀವು ನೋಡ್ತಿದ್ದೀರಾ. ಯು ಆರ್ ಟೋಟಲಿ ಹ್ಯಾಪಿ, ಯು ಆರ್ ಸ್ಮೈಲಿಂಗ್ ಅಂಡ್ ಯು ಆರ್ ಸೆಲೆಬ್ರೇಟಿಂಗ್ ದ ಲೈಫ್ ಬಿಕಾಸ್ ಯು ಆರ್ ಸಕ್ಸಸ್ಫುಲ್ ಇನ್ ದಟ್ ಫೀಲ್ಡ್. ಯು ಆರ್ ಮ್ಯಾನಿಫೆಸ್ಟೆಡ್ ದ್ಯಾಟ್. ನಿಮಗೆ ಅದು ನಿಜ ಆಗಿದೆ, ಅದು ನಿಮ್ಮೊಂದು ಲೈಫಲ್ಲಿ ಬಂದಿದೆ. ಯು ಮ್ಯಾನಿಫೆಸ್ಟೆಡ್ ಇಟ್. ವಾಟ್ ಎವರ್ ಯು ಅಸ್ಯೂಮ್ಡ್, ಯು ಮ್ಯಾನಿಫೆಸ್ಟೆಡ್. ಅದನ್ನ ಸೆಲೆಬ್ರೇಟ್ನ ಮಾಡ್ತಿದ್ದೀರಾ. ಆ ಅನುಭವಗಳು ನಿಮ್ಗೆ ಆಗ್ತಿದೆ. ಅದನ್ನ ವಿಜುವಲೈಸ್ನ ಮಾಡಿ. ಮೋರ್ ವಿಜುವಲೈಸ್ ಇಟ್. ಯು ಆರ್ ಹ್ಯಾಪಿ ನೌ, ಯು ಆರ್ ಸ್ಮೈಲಿಂಗ್, ಯು ಆರ್ ಗೆಟಿಂಗ್ ಸೋ ಮಚ್ ಎನರ್ಜಿ, ಪಾಸಿಟಿವ್ ಎನರ್ಜಿನ ನೀವು ಪಡ್ಕೊತಾ ಇದ್ದೀರಾ. ಪಾಸಿಟಿವ್ ಆಗಿದ್ದೀರಾ. ತುಂಬಾ ಖುಷಿ ಆಗ್ತಿದೆ ನಿಮ್ಮ ಒಳಗಡೆ. ಖುಷಿ ಜಾಸ್ತಿ ಆಗ್ತಿದೆ, ಹೆಚ್ಚೆಚ್ಚು ಖುಷಿ ಆಗ್ತಿದೆ. ಬಿಕಾಸ್ ದಟ್ ಯು ಮ್ಯಾನಿಫೆಸ್ಟೆಡ್ ದಟ್. ನೀವು ಏನನ್ನ ಅನ್ಕೊಂಡಿದ್ದೀರಾ, ನೀವು ಯಾವ ತರ ಜೀವನ ಬೇಕು ಅಂತ ಅನ್ಕೊಂಡಿದ್ದೀರಾ, ಅದು ಈಗ ನಿಮ್ಮ ಒಂದು ರಿಯಾಲಿಟಿಲಿ ಆಗಿದೆ. ಅದು ನಡೀತಾ ಇದೆ. ಅದು ನಿಮ್ಮೊಂದು ರಿಯಾಲಿಟಿಲಿ ಆಗಿದೆ. ಯು ಮ್ಯಾನಿಫೆಸ್ಟೆಡ್ ದಟ್. ಹೆಚ್ಚೆಚ್ಚು ಖುಷಿ ಅದರಿಂದ ನಿಮ್ಗೆ ಬರ್ತಾ ಇದೆ. ಓಕೆ, ಯು ಆರ್ ಸೆಲೆಬ್ರೇಟಿಂಗ್ ಸಕ್ಸಸ್. ನೀವು ಯಾವ ಫೀಲ್ಡ್ ನ ಆಯ್ಕೆ ಮಾಡಿದ್ರೆ ಆ ಫೀಲ್ಡ್ ನೀವು ತುಂಬಾ ಸಕ್ಸೀಡ್ ಆಗಿದ್ದೀರಾ. ಯು ಆರ್ ಸೋ ಹ್ಯಾಪಿ, ಯು ಆರ್ ಎನರ್ಜೆಟಿಕ್. ಓಕೆ, ಯು ಆರ್ ಸೆಲೆಬ್ರೇಟಿಂಗ್ ಈಚ್ ಮೂಮೆಂಟ್ ಆಫ್ ದ್ಯಾಟ್. ಅದನ್ನ ವಿಜುವಲೈಸ್ ಮಾಡಿ. ನೀವು ಏನನ್ನ ನೋಡ್ತಾ ಇದ್ದೀರಾ, ಏನನ್ನ ಕೇಳ್ತಾ ಇದ್ದೀರಾ, ಏನನ್ನ ಅನುಭವಿಸ್ತಿದ್ದೀರಾ, ಎಲ್ಲದನ್ನು ಕೂಡ ಆ ಒಂದು ಸಂಪೂರ್ಣ ಚಿತ್ರಣವನ್ನ ಅನುಭವಿಸಿ. ಓಕೆ, ಯು ಗಾಟ್ ದಟ್ ರಿಸಲ್ಟ್. ಓಕೆ, ಯು ಆರ್ ಸೀಯಿಂಗ್ ದಟ್ ರಿಸಲ್ಟ್ ಬಿಕಾಸ್ ಯು ಮ್ಯಾನಿಫೆಸ್ಟೆಡ್ ದಿಸ್. ನೀವು ಬಯಸಿದಂತೆಯೇ ನೀವು ಏನಂತ ಅನ್ಕೊಂಡಿದ್ರಿ, ನೀವು ಯಾವ ರೀತಿ ಬದುಕಬೇಕು ಅಂತ ಬಯಸಿದ್ರಿ, ಅದೆಲ್ಲವೂ ಕೂಡ ನಿಜ ಆಗಿದೆ. ಅದೆಲ್ಲವೂ ಕೂಡ ಮ್ಯಾನಿಫೆಸ್ಟ್ ಆಗಿದೆ. ಜಸ್ಟ್ ಫೀಲ್ ದಟ್, ಜಸ್ಟ್ ಅಸ್ಯೂಮ್ ದಟ್. ವಾಟ್ ಎವರ್ ಯು ಅಸ್ಯೂಮ್ಡ್, it became reality for you. Just observe that. Saturate your mind with that. Observe that. Saturate your mind with. Visualize that. Saturate your mind. Visualize that. The more you visualize it, the more you feel it. The more you visualize, the more you feel. You are having that moment, the future event. ಆ ಒಂದು ಮೂಮೆಂಟ್ ಅನ್ನ ಈ ಒಂದು ಕ್ಷಣದಲ್ಲಿ ನೀವು ತರೋದ್ರಿಂದ ನಿಮ್ಮ ಒಂದು ಸಬ್ ಕಾನ್ಸಿಯಸ್ಗೆ ಈ ಒಂದು ಅನುಭವ ಆಗ್ತಿದೆ. ಈ ಒಂದು ಅನುಭವದಲ್ಲಿ ನೀವು ಅದೇ ಆಗಿದ್ದೀರಾ. ನೀವು ಏನನ್ನ ಆಗ್ಬೇಕು ಅನ್ಕೊಂಡಿದ್ರೆ ಈ ಕ್ಷಣದಲ್ಲಿ ನೀವು ಅದೇ ಆಗಿದ್ದೀರಾ. ಓಕೆ, ಯು ಆರ್ ಸಕ್ಸಸ್ಫುಲ್ ಇನ್ ದಟ್ ಫೀಲ್ಡ್. ಯು ಆರ್ ಸಕ್ಸಸ್ಫುಲ್. ಯು ಆರ್ ಮ್ಯಾನಿಫೆಸ್ಟೆಡ್. ಯು ಆರ್ ಕ್ರಿಯೇಟೆಡ್ ಬಿಕಾಸ್ ಯು ಆರ್ ಪವರ್ಫುಲ್ ಕ್ರಿಯೇಟರ್. You are powerful creator. You are powerful manifester. You powerful manifester. You manifested that. ನಿಮ್ಮ ಆ ಒಂದು ಕನಸು, ಆ ಒಂದು ಬಯಕೆಗಳು ಎಲ್ಲವೂ ನಿಜವಾಗಿದೆ. ನಿಮ್ಮ ಒಂದು ಸಂತೃಪ್ತಿ ಇದೆ. ಆ ಸಂತೃಪ್ತಿಯ ಭಾವನೆ ಇವಾಗ ನಿಮ್ಮಲ್ಲಿದೆ. ಯು ಆರ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಬಿಕಾಸ್ ಯು ಗಾಟ್ ಎವ್ರಿಥಿಂಗ್ ಯು ವಾಂಟ್. ಆ ಒಂದು ಬಯಕೆ ಏನಿದೆ ಅದು ನಿಮ್ಮಲ್ಲಿ ಈಡೇರಿದೆ. ಇವಾಗ ಅದು ನಿಮಗೆ ಈಡೇರಿದೆ. ಆ ಒಂದು ಸಂಪೂರ್ಣ ಅನುಭವಗಳನ್ನ, ಆ ಒಂದು ಚಿತ್ರಣಗಳನ್ನ, ನಿಮ್ಮ ಒಂದು ಮನಸ್ಸಿನ ಕಣ್ಣುಗಳಲ್ಲಿ ತುಂಬ್ಕೊಂತಾ ಇದ್ದೀರಾ. It deep rooted in your subconscious mind. It's programmed. ಆ ಒಂದು ಪ್ರೋಗ್ರಾಮ್ನ ಮಾಡಿದ್ದೀರಾ. ಈಗ ನಿಮಗೆ ಸಂಪೂರ್ಣ ವಿಶ್ವಾಸ ಇದೆ, ಸಂಪೂರ್ಣ ನಂಬಿಕೆ ಇದೆ. ಈಗ ನೀವು
ಆ ಒಂದು ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ಕಂಪ್ಲೀಟ್ ಮಾಡಿದ್ದೀರಾ, ಯು ಆರ್ ಇನ್ ರಿಲ್ಯಾಕ್ಸ್ ಸ್ಟೇಟ್. ಓಕೆ, ಈ ಒಂದು ಸ್ಟೇಟಲ್ಲೇ ಓಕೆ ನಿಮ್ಮ ದಿನವನ್ನು ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ಯು ಹ್ಯಾವ್ ಡನ್ ಇಟ್, ಯು ಹ್ಯಾವ್ ಡನ್ ಇಟ್, ಯು ಹ್ಯಾವ್ ಡನ್ ಇಟ್. Now you sleep, now you sleep, now you sleep. It already programmed your subconscious mind. It's already programmed in your subconscious mind. And it's looped in your subconscious mind. It's looped in your subconscious mind. It's repeatedly for the whole night. It is programming in your subconscious mind. For the whole night it is reprogramming. For the whole night it is reprogramming. For the whole night it is reprogramming. And it is done. And it is done. You are successfully done it. You are successfully done it. You are successfully done it. Okay, ನಿಮ್ಮ ಒಂದು ಸಬ್ಕಾನ್ಷಿಯಸ್ಗೆ ರೀಪ್ರೋಗ್ರಾಮಿಂಗ್ ಮಾಡಿದ್ದೀರಾ. ಫಾರ್ ದ ಹೋಲ್ ನೈಟ್ ಇಟ್ ಈಸ್ ರೀಪ್ರೋಗ್ರಾಮಿಂಗ್. ಫಾರ್ ದ ಹೋಲ್ ನೈಟ್ ಇಟ್ ಈಸ್ ರೀಪ್ರೋಗ್ರಾಮಿಂಗ್. ಫಾರ್ ದ ಹೋಲ್ ನೈಟ್ ಇಟ್ ಈಸ್ ರೀಪ್ರೋಗ್ರಾಮಿಂಗ್. ಯು ಆರ್ ಇನ್ ಅ ಡೀಪ್ 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 ಸ್ಟೇಟ್. ನಿಮ್ಮ ಆ ಒಂದು ಡಿಸೈರ್, ಆ ಒಂದು ಡ್ರೀಮ್ ಸಕ್ಸಸ್ಫುಲ್ ಆಗಿದೆ, ನಿಮ್ಮ ಒಂದು ಕಣ್ಮುಂದೆ ಇದೆ, ನೀವು ಆಲ್ರೆಡಿ ಅದು ಆಗಿದ್ದೀರಾ. ಆರ್ ಸಕ್ಸಸ್ಫುಲ್, ಯು ಆರ್ ಸಕ್ಸಸ್ಫುಲ್ and you are very very successful. You are successful and you are successful. You are successful, you are successful, you are successful. Now you are successful, you are successful, you are successful. And now in this state you can lay down and sleep. It's done. Thank you. Love you.